ಪ್ರಮೇಯಗಳನ್ನು ನಿರೂಪಣೆ ಮಾಡಿದ್ದಾರೆ ಅನ್ನೋದನ್ನು ನಾವು ಹಿಂದಿನ ಅವತಾರಗಳಲ್ಲೆಲ್ಲ ನೋಡಿದ್ದೀವಿ. ರಾಮಾವತಾರವೂ ಕೂಡ ಪ್ರಸಿದ್ಧವಾದ ರಾಮದೇವರ ಚರಿತ್ರೆಯನ್ನು ನಿರೂಪಣೆ ಮಾಡುವ ಮಹಾಕಾವ್ಯ ಶಾಸ್ತ್ರ, ದೊಡ್ಡ ಶಾಸ್ತ್ರ ಅದು. ಇಂತಹ ರಾಮದೇವರ ಮಹಿಮೆಯನ್ನು ವಾದರಾಜ ಸ್ವಾಮಿಗಳು ವರ್ಣನೆ ಮಾಡುತ್ತಾರೆ. ಶ್ರೀರಾಮ ಲಕ್ಷ್ಮಣ ಶುಕಾರಾಮ ಭೂರವತು ಗೌರಾಮಲಾಮಿತಮಹೋ ಹಾರಾಮರಸ್ತುತಯ ಶಿವರಾಮ ಕಾಂತಿಸುತ ನೋ ರಾಮಲಬ್ಧಕಲಹ ಸ್ವಾರಾಮವರಿಯರಿಪುವೀರಾಮಯಬ್ಧಿಕರ ಕ್ಷೀರಾಮಲಾವೃತಕಟೇ ಸ್ವರಾಮದರ್ಶನಜ ಮಾರಾಮಯಾಗತಸು ಘೋರಾಮನೋಹರ ಹರ ವ್ರತಹರ ಘೋರಾಮನೋರಥಹರ. ರಾಮಾಯಣದಲ್ಲಿ ಬರತಕ್ಕಂತಹ ಅನೇಕ ಘಟನೆಗಳನ್ನು ಒಂದೊಂದು ಶ್ಲೋಕದಲ್ಲಿ ವಾದರಾಜ ಸ್ವಾಮಿಗಳು ನಿರೂಪಣೆ ಮಾಡಿ ತೋರಿಸ್ತಾ ಇದ್ದಾರೆ. ಶ್ರೀರಾಮ ನನ್ನನ್ನು ಅವತ್ತು ಮಾಂ ಅವತ್ತು, ಮೊದಲನೇ ಶ್ರೀರಾಮ ಅಂತ ಇದೆ. ಶುಕಾರಾಮ ಭೂಹು ಅವತ್ತು ಅನ್ನೋ ಕಡೆ ಅವತ್ತು ಶಬ್ದ ಇದೆ. ನನ್ನನ್ನು ಶ್ರೀರಾಮದೇವರು ರಕ್ಷಣೆ ಮಾಡಲಿ, ಅಥವಾ ಹೇ ರಾಮ ಭವಾನ್ ಮಾಂ ಅವತ್ತು, ನೀನು ನನ್ನನ್ನು ರಕ್ಷಣೆ ಮಾಡು ಅಂತ ವಾದರಾಜ ಸ್ವಾಮಿಗಳು ರಾಮದೇವರ ರಕ್ಷಣೆ ನಮಗೆ ಸದಾ ಇರಲಿ ಎನ್ನುವುದನ್ನು ಚಿಂತನೆ ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಂತಹ ರಾಮದೇವರು ಯಾರ್ಯಾರನ್ನ ರಕ್ಷಣೆ ಮಾಡಿದ್ದಾನೆ ಭಗವಂತ. ನನ್ನನ್ನು ರಕ್ಷಣೆ ಮಾಡುವುದು ಬೇಕಾದ್ರೆ ಶ್ರೀಹರಿ ರಾಮಚಂದ್ರ ಪ್ರಭು ಯಾರ್ಯಾರನ್ನ ರಕ್ಷಣೆ ಮಾಡಿದ್ದಾನೆ ಎಲ್ಲ ವಾದರಾಜರು ಒಂದೊಂದಾಗಿ ಹೇಳುತ್ತಾರೆ. ಶ್ರೀರಾಮ ಲಕ್ಷ್ಮಣ ಶುಕಾರಾಮ ಭೂ ಶುಕಾರಾಮ ಭೂ ಆರಾಮ ಭೂ. ಇಲ್ಲಿರೋ ರಾಮ ಶಬ್ದಕ್ಕೆಲ್ಲ ರಾಮ ಅಂತ ಅರ್ಥ ಅಲ್ಲ. ಆ ಹಿಂದಿನ ಮುಂದಿನ ಅಕ್ಷರಗಳನ್ನು ಸೇರಿಸಿಕೊಂಡಾಗ ಅದು ಬೇರೆ ಅರ್ಥವನ್ನು ಕೊಡುತ್ತೆ. ಹಾಗೆ ಪದಚ್ಛೇದ ಮಾಡಬೇಕು. ಶ್ಲೋಕ ಹೇಳುವಾಗ ರಾಮ 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 ಅಂತಲೇ ಬರುತ್ತದೆ. ಶ್ರೀರಾಮ ಶುಕಾರಾಮ ಗೌರಾಮ ಹಾರಾಮ ಯಶೋರಾಮ ನೋರಾಮ ಸ್ವಾರಾಮ ವೀರಾಮ ಕ್ಷೀರಾಮ ಸ್ವಾರಾಮ ಮಾರಾಮ ಸುಗೋರಾಮ. ಇಷ್ಟು ರಾಮ ಶಬ್ದ ಇದೆ ಇಲ್ಲಿ. ಆದರೆ ಈ ಎಲ್ಲ ಕಡೆ ರಾಮ ಅಂತ ನೌನ್ ಅಲ್ಲ, ರಾಮ ಅಂತ ಹೆಸರಲ್ಲ, ರಾಮದೇವರ ಹೆಸರಲ್ಲ ಅದು. ಹಿಂದಿನ ಅಕ್ಷರವನ್ನು ಸೇರಿಸಿದಾಗ ಅದಕ್ಕೆ ಬೇರೆ ಅರ್ಥ ಬಂದ್ಬಿಡುತ್ತೆ. ಹಾಗೆ ಜೋಡಣೆ ಮಾಡಿದ್ದಾರೆ ವಾದರಾಜ ಸ್ವಾಮಿ. ಅಷ್ಟು ಸಲ ರಾಮ ಶಬ್ದ ಬರೋ ಹಾಗೆ ಬೇರೆ ಶಬ್ದಗಳನ್ನು ಕೂಡ ಜೋಡಣೆ ಮಾಡುತ್ತಾರೆ. ಲಕ್ಷ್ಮಣ ಶುಕಾರಾಮ ಭೂ, ಅಲ್ಲಿಗೆ ನಿಲ್ಲಿಸಬೇಕು. ಯಾರಿಗೆ ಅನುಗ್ರಹ ಮಾಡಿದ್ದಾನೆ ಭಗವಂತ ಅಂದರೆ ಮೊದಲು ಲಕ್ಷ್ಮಣನಿಗೆ ಅನುಗ್ರಹ ಮಾಡಿದ್ದಾನೆ ಭಗವಂತ. ಅಯೋಧ್ಯಾಕಾಂಡದ ಕಥೆಯನ್ನು ನಾವು ನೋಡಿದಾಗ ರಾಮದೇವರು ವನವಾಸಕ್ಕೆ ಹೋಗುವಾಗ ಲಕ್ಷ್ಮಣನಿಗೆ ಹೇಳುತ್ತಾರೆ, ನೀನು ಇಲ್ಲೇ ಇದ್ದು ದಶರಥನನ್ನು ನೋಡ್ಕೋ. ಲಕ್ಷ್ಮಣ ಹೇಳ್ತಾನೆ, ಅಣ್ಣ ನಾನು ನಿನ್ನ ಜೊತೆ ಬರ್ತೀನಿ ವನವಾಸಕ್ಕೆ. ರಾಮದೇವರು ಹೇಳ್ತಾರೆ, ಬೇಡ ಲಕ್ಷ್ಮಣ, ನಾನು ಹೋಗಬೇಕು ಅಂತ ಅಪ್ಪ ಆಜ್ಞೆ ಮಾಡಿರೋದು ದಶರಥ ಮಹಾರಾಜ, ನಿನಗೇನು ಆಜ್ಞೆ ಮಾಡಿಲ್ಲ, ಕೈಕೇಯೂ ಕೇಳಿಲ್ಲ ನೀನು ಲಕ್ಷ್ಮಣ ಕಾಡು ಹೋಗಬೇಕು ಅಂತ. ರಾಮನಿಗೆ ವನವಾಸ, ಭರತನಿಗೆ ಪಟ್ಟಾಭಿಷೇಕ, ಇದು 2 ವಾರ ಕೈಕೇಯಿ ಕೇಳಿದ್ದು. ನಿನಗೇನು ಕಂಪಲ್ಸರಿ ಇಲ್ಲ, ನೀನು ಬರಬೇಡ, ಇಲ್ಲೇ ಇದ್ದು ಅಪ್ಪ ಅಮ್ಮನ್ನ ನೋಡ್ಕೋ ಅಂತ ರಾಮದೇವರು ಹೇಳಿದಾಗ ಲಕ್ಷ್ಮಣ ಹೇಳ್ತಾನೆ, ನೀನು ಅವತಾರ ಮಾಡಿದಾಗಿಂದ ನಿನ್ನ ಜೊತೆ ಇದ್ದೀನಿ ನಾನು ಸ್ವಾಮಿ. ಒಂದು ದಿವಸ ಎಡಬಿಡದೆ ನಿನ್ನನ್ನು ಸೇವೆ ಮಾಡಿದ್ದೀನಿ. ಅರ್ಥಾತ್ ಸೇವಾ ಭಾಗ್ಯ ಕೊಟ್ಟಿದೆಯಾ ನನಗೆ.
ನನಗೆ ನೀನು ಎಲ್ಲಿರ್ತೀಯೋ ಅದೇ ಅಯೋಧ್ಯ, ನೀನು ಎಲ್ಲಿರ್ತೀಯೋ ಅದೇ ನನಗೆ ಸ್ವರ್ಗ ಮೋಕ್ಷ. ನನ್ನನ್ನು ಬೇಡ ಅನ್ಬೇಡ, ನಾನು ಬರ್ತೀನಿ ನಿನ್ನ ಜೊತೆಗೆ, ನನ್ನನ್ನೂ ಕೂಡ ಕರ್ಕೊಂಡು ಹೋಗು ಅಂತ ಅರ್ಥ ಬಿಡುತ್ತಾನೆ ಲಕ್ಷ್ಮಣ. ನಾನು ಬಿಟ್ಟು ಹೋಗಬೇಡ ಸ್ವಾಮಿ, ನಿನ್ನ ನೆರಳಿನಂತೆ ನಾನು ನಿನ್ನನ್ನು ಹಿಂಬಾಲಿಸಿಕೊಂಡು ಬಂದಿದ್ದೀನಿ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ, ನನ್ನ ಬಿಟ್ಟು ಹೋಗಬೇಡ ಅಂತ ಕೇಳಿದಾಗ ಆಗಲಿ ಅಂತ ರಾಮದೇವರು ವನವಾಸಕ್ಕೆ ಲಕ್ಷ್ಮಣನನ್ನು ಕರ್ಕೊಂಡು ಹೋಗ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಇದೆಲ್ಲ ತುಂಬ ವಿಸ್ತಾರವಾಗಿದೆ. ಆ ಲಕ್ಷ್ಮಣ ರಾಮದೇವರಲ್ಲೇ ಸಂತೋಷ ಪಡ್ತಕ್ಕಂಥ ವ್ಯಕ್ತಿಯವರು. ಕಾಲವನರಿತು ಸೇವೆಯ ಮಾಡಿದ ಲೋಲ ಲಕ್ಷ್ಮಣನೇ ಬಲ್ಲವನು. ದಾಸರಾಗಿ ಮಾಡ್ತಾರೆ, ವಿಜಯದಾಸರಿ ಮಾತನಾಡ್ತಾರೆ ನೋಡಿ. ನಮ್ಮಂಥವ್ರಿಗೆ ಏನು ಗೊತ್ತು ರಾಮದೇವರ ಮಹಿಮೆ? ಯಾರ್ಯಾರು ಗೊತ್ತದು? ಲಕ್ಷ್ಮಣನಿಗೆ ಗೊತ್ತು ಅಂತಾರೆ ಓದೋರು. ಎಷ್ಟು ಸೇವೆ ಮಾಡಿದಂತೆ ಆ ಅರಣ್ಯದಲ್ಲಿ 14 ವರ್ಷಗಳ ಕಾಲ. ಅವನಿಗೂ ಮದುವೆ ಆಗಿದೆ, ಹೆಂಡತಿ ಇದ್ದಾಳೆ. ಅದೆಲ್ಲವನ್ನ ತ್ಯಾಗ ಮಾಡಿ 14 ವರ್ಷಗಳ ಕಾಲ ತನಗೆ ಹೋಗಬೇಕು ಅನ್ನೋ ನಿಬಂಧನೆ ಇಲ್ಲದೇ ಇದ್ರೂ ಕೂಡ ಎಲ್ಲಿ ರಾಮನೋ ಅಲ್ಲಿ ಅಯೋಧ್ಯ, ಎಲ್ಲಿ ರಾಮನೋ ಅದು ವೈಕುಂಠ, ಎಲ್ಲಿ ರಾಮನೋ ಅದೇ ಸ್ವರ್ಗ, ಅದೇ ಸಮಸ್ತ ಅಂತ ಹೇಳಿ ಅಯೋಧ್ಯ ಪಟ್ಟಣದ ಸಕಲ ಭೋಗ ಭಾಗ್ಯಗಳನ್ನು ಬಿಟ್ಟು ರಾಮದೇವರ ಹಿಂದೆ ಹೋಗಿರ್ತಕ್ಕಂತಹ ದೊಡ್ಡ ವ್ಯಕ್ತಿ ಲಕ್ಷ್ಮಣ. ಅದಕ್ಕೆ ವಿಜಯದಾಸ ಹೇಳ್ತಾರೆ, ಕಾಲವ ನರಿತು ಸೇವೆಯ ಮಾಡಿದ ಲೋಲ ಲಕ್ಷ್ಮಣನೇ ಬಲ್ಲವನು. ಏನು ವನವಾಸ ಅಂದ್ರೆ ಏನು? ಸುಮಾರು ಸಾಮಾನ್ಯನ 14 ವರ್ಷ ಕಾಡಿನಲ್ಲಿ ಇರೋದು ಅಂದ್ರೇನು? ದಿನಕ್ಕೆ ಒಂದೊಂದು ಹೊಸ ಜಾಗ, ಕ್ರೂರ ಪ್ರಾಣಿಗಳು. ರಾಮ ಹೇಳ್ತಾನೆ, ಸೀತಾ ಕಾಡಿಗೆ ಬರ್ತೀನಿ ಅಂತ ಹೇಳ್ತಾ ಇದೆಯಾ, ಅದೇನು ಆರಾಮ ಅನ್ಕೊಂಡಿದ್ಯಾ? ಕ್ರೂರ ರಾಕ್ಷಸರು, ಕ್ರೂರ ಪ್ರಾಣಿಗಳು, ಸರ್ಪಾದಿ ಜಂತುಗಳು, ಚಳಿ, ಮಳೆ, ಬಿಸಿಲು, ನೆಲದ ಮೇಲೆ ಮಲಕ್ಕೋಬೇಕು, ಕಾಡು, ಘೋರ ಅರಣ್ಯ, ಸುಖದ ಸುಪ್ಪತ್ತಿಗೆ ಎಲ್ಲಿ ಬೆಳೆದವಳು ನೀನು ಬರಬೇಡ ಅಂತ. ಅಂತಹ ಘೋರ ಕಾಡಿಗೆ ಲಕ್ಷ್ಮಣ ಸೇವಕನಾಗಿ ಹೊರಟಿದ್ದಾನೆ. ಅದನ್ನ ವಾದರಾಜರು ಹೇಳ್ತಾರೆ, ಲಕ್ಷ್ಮಣ ಶುಕಾರಾಮಭೂ. ಆರಾಮಭೂ ಅದು ಶುಕ, ಆರಾಮಭೂ, ಶುಕಾರಾಮಭೂ. ಲಕ್ಷ್ಮಣ ಎಂಬ ಶುಕ, ಶುಕ ಅಂದ್ರೆ ಗಿಣಿ. ಲಕ್ಷ್ಮಣ ಎಂಬ ಗಿಣಿಗೆ ಆರಾಮ ಅಂದ್ರೆ ವಿಹಾರ ಮಾಡೋದು, ಭೂ ಅಂದ್ರೆ ಸ್ಥಾನ. ಹೇಗೆ ಗಿಣಿ ಆರಾಮವಾಗಿ ವಿಹಾರ ಮಾಡುತ್ತೋ ವನದಲ್ಲಿ, ಹಾಗೆ ಲಕ್ಷ್ಮಣ ಅನ್ನತಕ್ಕಂತಹ ಗಿಣಿಗೆ ಆರಾಮಭೂ, ವಿಹಾರ ಮಾಡುವ ತೋಟದಂತೆ ಇರುವ, ವಿಹಾರ ಮಾಡುವ ವನದಂತೆ ಇರುವ, ವಿಹಾರ ಮಾಡುವ ಉಪವನದಂತೆ ಇರುವ, ಉದ್ಯಾನವನದಂತೆ ಇರತಕ್ಕಂಥವನು ಶ್ರೀರಾಮಚಂದ್ರ. ಅಂದ್ರೆ ಏನು? ಲಕ್ಷ್ಮಣ ರಾಮದೇವರ ಜೊತೆಯಲ್ಲಿ ಹೋದಾಗ ಹೇಗೆ ಕಷ್ಟಪಟ್ಟ ಅಂತ ತಿಳಿಬೇಡ್ರಿ. ಹೇಗೆ ಒಂದು ಗಿಣಿ ಉಪವನದಲ್ಲಿ, ತೋಟದಲ್ಲಿ ಸಂತೋಷದಿಂದ ಸಂಚಾರ ಮಾಡ್ತಾ ಇರುತ್ತೆ, ಒಂದೊಂದು ಮರಗಳಿಗೆ, ಗಿಡಗಳಿಗೆ ಹೋಗಿ ಅಲ್ಲಿರ್ತಕ್ಕಂತಹ ರಸಭರಿತವಾದ, ಫಲಭರಿತವಾದ ಹಣ್ಣುಗಳನ್ನು ಸ್ವೀಕಾರ ಮಾಡ್ತಾ, ನೀರನ್ನು ಕುಡಿತಾ, ಹಾಡು ಹೇಳ್ತಾ ಹೇಗೆ ಗಿಣಿ ಸುತ್ತಾಗ್ತಾ ಇರುತ್ತೆ ತೋಟದಲ್ಲಿ, ವನದಲ್ಲಿ, ಹಂಗೆ ರಾಮದೇವರು ಅನ್ನತಕ್ಕಂತಹ ತೋಟದಲ್ಲಿ 14 ವರ್ಷಗಳ ಕಾಲ ಚೆನ್ನಾಗಿ ಸಂತೋಷದಿಂದ ವಿಹಾರ ಮಾಡಿದ ಗಿಣಿ ಲಕ್ಷ್ಮಣ. ಲಕ್ಷ್ಮಣ ಶುಕಾರಾಮಭೂ. ಲಕ್ಷ್ಮಣನೆಂಬ ಗಿಣಿಗೆ ಸಂತೋಷವಾಗಿ ವಿಹಾರ ಮಾಡುವ ಉದ್ಯಾನವನದಂತೆ ಇರುವವನು ರಾಮ. ರಾಮನಾಮದ ಉಚ್ಚಾರಣೆ ಸಂತೋಷ ಕೊಡುತ್ತೆ ಅಂತಾರೆ ದಾಸರ. ರಾಮ ಶಬ್ದಕ್ಕೇನೆ ಸಂತೋಷ ಪಡಿಸುವವನು ಅಂತ ಅರ್ಥ. ರಮಯತೀತಿ ರಾಮ. ಇನ್ನೊಬ್ಬರನ್ನ ಯಾರು ಸಂತೋಷ ಪಡಿಸ್ತಾರೋ ಅವರಿಗೆ ರಾಮ ಅಂತ ಕರೀತಾರೆ.
ಅದರಲ್ಲಿ ಚೆನ್ನಾಗಿ ಸಂತೋಷಪಡಿಸಿದ್ದು ಲಕ್ಷ್ಮಣನಿಗೆ. ಅಯೋಧ್ಯೆಯಲ್ಲಿ ಇದ್ದಾಗ ಮಾತ್ರ ಅಲ್ಲ, ಕಾಡಿಗೆ ಕರ್ಕೊಂಡು ಹೋಗಿ ಸಂತೋಷಪಡಿಸ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಇದೆಲ್ಲ ಹೃದಯ ಕಲಕುವ ಹಾಗೆ ವರ್ಣನೆ ಮಾಡ್ತಾರೆ. ನಮಗೆ ರಾಮದೇವರ ಚರಿತ್ರೆ ಪೂರ್ತಿ ಗೊತ್ತಿಲ್ಲ, ಮೇಲ್ನೋಟಕ್ಕೆ ಮಾತ್ರ ಗೊತ್ತು. ವಾಲ್ಮೀಕಿ ಋಷಿಗಳು ಆಚಾರ್ಯರು ಅಲ್ಲಿ ಬರ್ತಕ್ಕಂತಹ ಪ್ರಮೇಯಗಳನ್ನು ಹೇಗೆ ನಿರ್ಣಯ ಮಾಡಬೇಕು ಅಂತ ನಿರ್ಣಯ ಕೊಟ್ಟಿದ್ದಾರೆ. ರಾವಣನ ಶಕ್ತ್ಯಾಯುಧಕ್ಕೆ ಲಕ್ಷ್ಮಣನಿಗೆ ಬಿದ್ದು ಲಕ್ಷ್ಮಣ ಮೂರ್ಛಿತನಾದಾಗ ರಾಮದೇವರು ಎಷ್ಟು ಅಳುತ್ತಾರೆ, ಲೋಕದಂತೆ ಎಷ್ಟು ಅಳುತ್ತಾನೆ ಗೊತ್ತಾ ಸ್ವಾಮಿ. ನನಗೆ ಯುದ್ಧ ಬೇಡ, ಸೀತೆ ಬೇಡ, ಈ ದಿಗ್ವಿಜಯ ಬೇಡ, ಏನೂ ಬೇಡ, ನಾನು ನಿನ್ನ ಜೊತೆ ಸತ್ತೋಗ್ತೀನಿ ಅಂತಾನೆ ರಾಮದೇವರು ಲಕ್ಷ್ಮಣನನ್ನ. ನನಗೇನು ಬೇಡ, ನಿನ್ನಂಥ ತಮ್ಮ ಇದ್ರೆ ಸಾಕು, ನನಗೆ ಯಾರೂ ಬೇಡ ಅಂತ. ಅರ್ಥಾತ್ ಆ ಲಕ್ಷ್ಮಣನ ಮೇಲೆ ಅಷ್ಟು ಪ್ರೀತಿಯನ್ನು ತೋರಿಸ್ತಾನೆ ಭಗವಂತ. ಅಂತಹ ರಾಮದೇವರ ಪಾದಾರವಿಂದಗಳಲ್ಲಿ ಚೆನ್ನಾಗಿ ಭಕ್ತಿ ಇಟ್ಟು ರಾಮದೇವರು ಅಯೋಧ್ಯೆಯಿಂದ ಗಂಗಾ ನದಿಗೆ ಬರುತ್ತಾರೆ. ಹೀಗೆ ಕೆಳಗಡೆ ಬರಬೇಕು ಲಂಕಾಪಟ್ಟಣಕ್ಕೆ, ಅಯೋಧ್ಯೆಯಿಂದ ಡೌನ್ ವರ್ಡ್ಸ್ ಬರಬೇಕು. ಅಯೋಧ್ಯೆ ಇರೋದು ಉತ್ತರ ಭಾರತದಲ್ಲಿ, ಲಂಕಾ ಇರೋದು ದಕ್ಷಿಣದಲ್ಲಿ, ಕೆಳಗಡೆ ಬರಬೇಕು. ಹೀಗೆ ಬಂದು ಗಂಗಾ ನದಿಗೆ ಬಂದು ಭರದ್ವಾಜ ಋಷಿಗಳ ಆಶ್ರಮಕ್ಕೆ ಬಂದು ದಂಡಕಾರಣ್ಯಕ್ಕೆ ಬಂದು ಕಿಷ್ಕಿಂಧಾಕ್ಕೆ ಬಂದು ಆಮೇಲೆ ತಮಿಳುನಾಡು ರಾಮೇಶ್ವರಕ್ಕೆ ಬಂದು ಆಮೇಲೆ ಲಂಕಾಪಟ್ಟಣಕ್ಕೆ ಹೋಗಿರೋದು ರಾಮದೇವರು. ಗಂಗಾ ನದಿ ಹತ್ತಿರಕ್ಕೆ ಬಂದಾಗ ರಾಮದೇವರು ಅಯೋಧ್ಯೆಯಿಂದ ಸರಿಯೂ ನದಿಯಿಂದ ಹೊರಟು ಗಂಗಾ ನದಿಗೆ ಬಂದಾಗ ಅಲ್ಲಿ ಗುಹಾ ಅಂತ ಒಬ್ಬ ಬೇಡರ ರಾಜ, ನಿಷಾದ ಪ್ರಭು ಅವರು, ಗುಹಾ ಅಂತ ಹೆಸರು. ಅವನು ಆತಿಥ್ಯ ಮಾಡ್ತಾನೆ ರಾಮ ಲಕ್ಷ್ಮಣ ಸೀತಾದೇವಿಯರಿಗೆ. ಬೇಕಾದಷ್ಟು ಎಲೆಗಳಿಂದ ಹುಲ್ಲಿನಿಂದ ಹಾಸಿಗೆಯನ್ನು ಸಿದ್ಧ ಮಾಡಿ ರಾಮದೇವರು ಮಲ್ಕೋತಾರೆ ಅದರ ಮೇಲೆ. ಲಕ್ಷ್ಮಣ ಕಾಲೊತ್ತುತ್ತಾ ಕೂತಿರ್ತಾನೆ. ರಾತ್ರಿಯೆಲ್ಲ ರಾಮದೇವರಿಗೆ ಕಾಲೊತ್ತೋದು ಲಕ್ಷ್ಮಣನ ಕೆಲಸ. ಎದ್ದು ರಾಮ ಒಂದು ದಿವಸ ನಿದ್ದೆ ಮಾಡಿಲ್ಲ 14 ವರ್ಷದಲ್ಲಿ ಲಕ್ಷ್ಮಣ. ಹಗಲು ರಾತ್ರಿ ರಾಮದೇವರ ಸೇವೆಯನ್ನು ಮಾಡಿದ್ದಾರೆ. ಸೀತಾದೇವಿ ರಾಮದೇವರು ಮಲಕ್ಕೊಂಡ ಮೇಲೆ ರಾಮದೇವರಿಗೆ ನಿದ್ದೆ ಇಲ್ಲ, ಅದು ಬೇರೆ ವಿಷಯ. ಆದರೂ ಲೋಕರೀತ್ಯ ಭಗವಂತ ಮಲಗಿದಾಗ ಲಕ್ಷ್ಮಣ ಎದ್ದು ಕಾಯ್ತಾ ಇದ್ದುತ್ತೆ ರಾತ್ರಿಯಲ್ಲ. ಹಾಗೆ ಆ ಗಂಗಾ ತೀರದಲ್ಲಿ ಭಗವಂತ ಮಲಗಿದ್ದಾಗ ಲಕ್ಷ್ಮಣ ಕಾಯ್ತಾ ಇದ್ದಂತೆ ರಾತ್ರಿ ಇಡೀ. ಆಗ ಗುಹಾ ಅನ್ನೋನು ನಿಷಾದ ರಾಜ ಅವನು ಹೇಳ್ತಾನೆ, ಲಕ್ಷ್ಮಣ, ನಾನು ಬಂದಾಗಿನಿಂದ ನೋಡ್ತಾ ಇದ್ದೀನಿ, ಒಂದು ಸೆಕೆಂಡ್, ಒಂದು ಕ್ಷಣ ಬಿಡದಂಗೆ ನೀನು ರಾಮದೇವರ ಸೇವೆ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ. ಅದು ಯಾರು ಊಹೆ ಮಾಡೋಕ್ಕೂ ಆಗೋದಿಲ್ಲ ಬಿಡು. ಎಂತಹ ಆಶ್ರಮ ನಿರ್ಮಾಣದಿಂದ ಹಿಡಿದು ಮರಗಳನ್ನು ಮರಗಳನ್ನು ಕಡದು ಅದನ್ನು ತಗೊಂಬಂದು ಅದರ ಎಲೆಗಳಿಂದ ಪರ್ಣಶಾಲೆಯನ್ನು ನಿರ್ಮಾಣ ಮಾಡಿ ನೆಲವನ್ನು ಸಾರಿಸಿ ಗೂಡಿಸಿ ಭಗವಂತನ ಆಂಧಿಕಕ್ಕೆ ಅವಕಾಶ ಮಾಡಿಕೊಟ್ಟು ಸ್ವಾಮಿಗೆ ನೀರು ತಂದುಕೊಟ್ಟು ಮಡಿ ಒಣಗಾಕಿ ಅಡುಗೆ ಮಾಡಿ ಹಣ್ಣು ಹಂಪಲುಗಳು ತಗೊಂಬಂದು ಎಷ್ಟು ಸೇವೆ ಮಾಡಿದ್ರು ಲಕ್ಷ್ಮಣ. ಕಾಲವ ನರಿತು ಸೇವೆಯ ಮಾಡಿ, ಕಾಲವ ನರಿತು, ಯಾವ್ಯಾವ ಕಾಲದಲ್ಲಿ ಏನೇನು ಸೇವೆ ಮಾಡಬೇಕು ಅನ್ನೋದನ್ನು ತಿಳಿದು ಅದನ್ನು ಮುಂಚೆ ಮಾಡಿಬಿಟ್ಟು ಲಕ್ಷ್ಮಣ. ಮೊದಲು ನೆಲ ಸಮತಟ್ಟು ಮಾಡುವುದರಿಂದ ಹಿಡಿದು, ಹಿಂಗೆ ಟೈಲ್ಸ್ ಇರುತ್ತೆ ಕಾಡಲ್ಲಿ, ಎತ್ತರ ತಗ್ಗು ದಿಣ್ಣೆ ಹಳ್ಳ, ಅದನ್ನೆಲ್ಲ ಮೊದಲು ಧಮ್ಮಸ್ ಮಾಡಿ ಮಣ್ಣು ತಂದು ಹಾಕಿ ಹದ ಮಾಡಿ ಅದರ ಮೇಲೆ ಆಶ್ರಮ ನಿರ್ಮಾಣ ಮಾಡುವಂತೆ. ಅದರಲ್ಲಿ ಗೋಡೆಗಳು ಬೇರೆ, ಪ್ರತ್ಯೇಕ ಅಡುಗೆ ಮನೆಗೊಂದು, ದೇವರ ಮನೆಗೊಂದು, ರಾಮದೇವರು ವಿಹಾರ ಮಾಡಿಕೊಂಡು ಮಲಕ್ಕೊಳಕ್ಕೊಂದು, ಹಿಂಗೆ ನಿರ್ಮಾಣ ಮಾಡೋದಂತ್ರಿ ಹೋದ ಕಡೆ ಎಲ್ಲ ಲಕ್ಷ್ಮಣ. ಇದನ್ನೆಲ್ಲ ನೋಡ್ತಾ ಇದ್ದ ಗುಹಾ. ಆಗ ಹೇಳ್ತಾನೆ ಗುಹಾ, ಲಕ್ಷ್ಮಣ, ಬೆಳಗ್ಗೆಯಿಂದ ಎಷ್ಟು ನೀನು ಕಷ್ಟಪಟ್ಟಿದ್ಯಾ, ಎಷ್ಟು ಸೇವಾವನ್ನು ಮಾಡಿದ್ಯಾ, ನಿನಗೂ ತುಂಬ ಆಯಾಸ ಆಗಿರುತ್ತೆ, ನೀನು ಒಂದು ಸ್ವಲ್ಪ ಹೊತ್ತು ಮಲಕ್ಕೋ. ನಾನು ನಿಮ್ಮಿಬ್ಬರನ್ನ ನೋಡ್ತಾ ಇರ್ತೀನಿ, ನಾನು ಎಚ್ಚರದಿಂದ ಇರ್ತೀನಿ, ರಾತ್ರಿಯೆಲ್ಲ ನಾನು ಕಾವಲು ಕಾಯ್ತೀನಿ ಕತ್ತೆ ಹಿಡಿದು, ನೀನು ಸ್ವಲ್ಪ ಮಲಕ್ಕೋ ಅಂತಾನೆ ಗುಹಾ. ಆಗ ಲಕ್ಷ್ಮಣ ಹೇಳ್ತಾನೆ, ಗುಹಾ, ನೀನೇನೋ ಒಳ್ಳೆ ಮಾತು ಹೇಳಿದೆ, ನಾನು ಮಲ್ಕೋಬೇಕು ಅಂತ, ಆದರೆ ನನಗೆ ನಿದ್ದೆ ಎಲ್ಲಿಂದ ಬರುತ್ತೆ ಗುಹಾ ಅಂತ ಕೇಳ್ತಾನೆ ಲಕ್ಷ್ಮಣ.
ನನಗೆ ಎಲ್ಲಿಂದ ಬರುತ್ತೆ ನಿದ್ದೆ? ಯಾಕೆ ಎಂದಗುವ? ಯಾಕೆ ನಿದ್ದೆ ಬರೋದು ನಿಮಗೆ? ಇಲ್ಲ, ನಮ್ಮ ಸ್ವಾಮಿ ಶ್ರೀರಾಮಚಂದ್ರ ಒಳ್ಳೆ ಬೆಳ್ಳಗೆ ಹಂಸ ಪಕ್ಷಿಯ ರೆಕ್ಕೆಯ ಬಿಳುಪಿನಿಂದ ಕೂಡಿರ್ತಕ್ಕಂತಹ ಹಂಸತೂಲಿಕಾ ತಲ್ಪದಲ್ಲಿ ಮಲಕೋತಾ ಇದ್ದ ಅಯೋಧ್ಯೆಯಲ್ಲಿ ಇವತ್ತು ನೆಲದ ಮೇಲೆ ಮಲಕೊಂಡಿದ್ದಾನೆ, ಎಲೆಯ ಮೇಲೆ. ಸಕಲ ಆಭರಣಗಳಿಂದ ಭೂಷಿತನಾಗಿದ್ದ, ಇವತ್ತು ನಾರಮಣಿ ಹುಟ್ಟಿದ್ದಾನೆ, ಜಟಾಧಾರಿಯಾಗಿದ್ದಾನೆ. ಯಾವುದೋ ಒಬ್ಬ ಅನಾಥರಂತೆ ಎಲ್ಲೋ ನೆಲದ ಮೇಲೆ ನಮ್ಮ ಸ್ವಾಮಿ ಮಲಗಿದ್ದಾನೆ. ಅದನ್ನು ನೆನೆಸ್ಕೊಂಡ್ರೆ ನನಗೆ ನಿದ್ದೆನೇ ಬರೋದಿಲ್ಲ ಅಂತಾನೆ ಲಕ್ಷ್ಮಣ. ನನಗೆ ನಿದ್ದೆ ಬರೋದಿಲ್ಲ ಗುಹಾ, ನಾ ಮಲಕೊಂಡ್ರೆ ನಮ್ಮ ಸ್ವಾಮಿಯನ್ನು ನೋಡಿ. ಇಷ್ಟು ಭಕ್ತಿ ರಾಮದೇವರ ಮೇಲೆ ಲಕ್ಷ್ಮಣನಿಗೆ. ಅವನಲ್ಲಿ ಸಂತೋಷ ಪಡುವವನು ರಾಮದೇವರು ಅನ್ನತಕ್ಕಂತಹ ಸ್ವಾಮಿಯಲ್ಲಿ ಆನಂದದಿಂದ ವಿಹಾರ ಮಾಡುವವನು ಲಕ್ಷ್ಮಣ, ಅರ್ಥಾತ್ ಶೇಷದೇವರು. ಅಷ್ಟಲ್ಲದೆ ಶೇಷದೇವರನ್ನ ಭಗವಂತ ತನ್ನ ಹಾಸಿಗೆಯನ್ನಾಗಿ ಮಾಡಿಕೊಂಡಿದ್ದಾನ. ಅನ್ಯ ಸುರೈ ಅವ ದುರಾಪ ಆಚಾರ್ಯ ಬರೀತಾರೆ. ಆ ಪದವಿಗೆ ಹೋಗಬೇಕಾದ್ರೆ ಆ ರುದ್ರದೇವರಿಗೆ ಅನುಗ್ರಹ ಮಾಡಿ ಆ ಪದವಿಗೆ ಹೋಗಕ್ಕೆ ಹೊರತು ಇನ್ನೊಬ್ಬರಿಗೆ ಆ ಪದವಿಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ತಾನು ಆ ಶೇಷದೇವರ ಮೇಲೆ ಮಲಗಿ ತನ್ನ ಶರೀರದ ಸಂಪರ್ಕವನ್ನು ಭಗವಂತ ಶೇಷದೇವರು ಕೊಟ್ಟಿದ್ದಾನೆ. ಏನು ಪುಣ್ಯ ಮಾಡಿದಾರೋ ಅವರು ಸದಾ ಸ್ವಾಮಿಯನ್ನು ಹೊತ್ಕೊಂಡಿರ್ತಾರೆ ಅಂತ ಬರೀತಾರೆ. ಈ ಸೇವೆಯನ್ನೆಲ್ಲ ಗಮನಿಸೇ ಭಗವಂತ ಅನುಗ್ರಹ ಮಾಡಿರೋದಂತೆ ಅವರಿಗೆ. ಯಾವಾಗ ನನ್ನ ಸ್ಪರ್ಶ ಇದೆ ನಿನಗೆ ಅಂತ. ಈ ತರ ರಾಮದೇವರ ಸೇವೆಯನ್ನ ಮಾಡಿದವನು ಲಕ್ಷ್ಮಣ. ಅದಕ್ಕೆ ವಾದಿರಾಜ ಹೇಳ್ತಾರೆ, ಲಕ್ಷ್ಮಣ ಶುಕ ಆರಾಮವು. ಏನು ಗುಣಕೊಂಡು ಮಾಡದ್ನ? ಇಲ್ಲ, ತಾನೇ ತಾನಾಗಿ ಹೋದ. ರಾಮದೇವರು ಬೇಡ ಅಂದ್ರೆ ನಾನು ಬರ್ತೀನಿ ಸ್ವಾಮಿ, ನಾನು ಕರ್ಕೊಂಡು ಹೋಗು ಇಂತ ಪಾದ ಹಿಡಿದು ಗಟ್ಟಿಯಾಗಿ ಹತ್ತು ಕರ್ಕೊಂಡು ಹೋಗು ಅಂತ. ಏನೋ ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗು ಅಂತ ಹತ್ತಿರ ಬರಲ್ಲ, ವನವಾಸಕ್ಕೆ ಹತ್ತು ಹೋಗಿದಲ್ರಿ ಅವನು ಲಕ್ಷ್ಮಣ. ಅವನಿಗೂ ಆಗುತ್ತಾನೆ ಲಗ್ನ ಆಗಿತ್ತು. ಎಲ್ಲರೂ ಜನಕರಾಜನ ಮಗಳನ್ನ ಲಗ್ನ ಮಾಡ್ಕೊಂಡು ಬಂದಿದ್ರು ಅವರು. ಊರ್ಮಿಳಾದೇವಿ ಸಾಕ್ಷಾತ್ ಜನಕರಾಜನ ಮಗಳು, ಲಕ್ಷ್ಮಣನ ಪತ್ನಿ, ದೊಡ್ಡ ರಾಜಕುಮಾರಿ ಅವಳು. ಇವನಿಗೇನು ಹೋಗಬೇಕು ಅಂತೇನಿಲ್ಲ, ಆರಾಮವಾಗಿ ಅಯೋಧ್ಯ ಪಟ್ಟಣದಲ್ಲಿ ಹೆಂಡತಿಯೊಡನೆ ಇರ್ಬೋದಾಗಿತ್ತಲ್ಲ. ನೋಡಿ ಹೊರಟ ಲಕ್ಷ್ಮಣ. ಅರ್ಥಾತ್ ಎಲ್ಲ ಭೋಗಕ್ಕಿಂತ ರಾಮದೇವರ ಸೇವಾ ದೊಡ್ಡದು ಅನ್ನತಕ್ಕಂತಹ ಹಿರಿಯ ವೈರಾಗ್ಯದ ಮೂರ್ತಿ ಅವನು ಲಕ್ಷ್ಮಣ. ಒಂದೊಂದು ಪಾತ್ರವೂ ಕೂಡ ರಾಮಾಯಣದಲ್ಲಿ ಆದರ್ಶಮಯವಾಗಿರ್ತಕ್ಕಂತಹ ಪಾತ್ರ. ಅದಕ್ಕೆ ರಾಮಾಯಣ ನಿತ್ಯ ಜೀವನದ ಉಸಿರಾಗಬೇಕು. ನಮ್ಮ ಮನೆಗಳನ್ನೇ ರಾಮ ಮಂದಿರವಾಗಿ ಮಾಡಿಕೊಳ್ಳಬೇಕು. ಅಯೋಧ್ಯೆಯಲ್ಲಿ ಮಾತ್ರ ರಾಮ ಮಂದಿರ ಅಂದರೆ ಸಾಕು. ಇಡೀ ದೇಶ, ಇಡೀ ರಾಜ್ಯ, ಇಡೀ ನಗರ, ಇಡೀ ನಾವಿರ್ತಕ್ಕಂತಹ ವಾಸ ಇರ್ತಕ್ಕಂತಹ ಪ್ರದೇಶ ಅದು ರಾಮ ಮಂದಿರ ಆದಾಗ, ಮನೆಗಳು ರಾಮ ಮಂದಿರ ಆದಾಗ ನೋಡಿ ಏನೇನೇನೂ ಇರೋದಿಲ್ಲ, ಏನು ತೊಂದರೆನೂ ಇರೋದಿಲ್ಲ. ರಾಮರಾಜ್ಯದಲ್ಲಿ ಹೇಗಿತ್ತು ಅಂತ ರಾಮಾಯಣದಲ್ಲೇ ವರ್ಣನೆ ಮಾಡುತ್ತಾರೆ. ಆ ರಾಮದೇವರನ್ನ ನಮ್ಮ ಹೃದಯದಲ್ಲಿ ತಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿಕೊಂಡಾಗ ನಾವೇ ರಾಮ ಮಂದಿರ ಆಗಿಬಿಡ್ತೀವಿ. ಆಗ ನೋಡಿ ಇಡೀ ದೇಶ ರಾಮರಾಜ್ಯ, ರಾಮ ಮಂದಿರ ಆಗಿಬಿಡುತ್ತೆ. ಅಂತಹ ಒಬ್ಬ ರಾಮ ಮಂದಿರ ಲಕ್ಷ್ಮಣ ತನ್ನ ಹೃದಯದಲ್ಲಿ ರಾಮದೇವರನ್ನ ಪ್ರತಿಷ್ಠಾಪನೆ ಮಾಡಿಕೊಂಡಿರತಕ್ಕಂತಹ ಮಹಾತ್ಮ ಅವನು. ಶುಕ ಆರಾಮವು. ಇಷ್ಟೋ ಕಥೆಯನ್ನ ವಾದಿರಾಜ ಸ್ವಾಮಿಗಳು ತೋರಿಸ್ತಾರೆ. ಒಂದೊಂದು ಪಾತ್ರವನ್ನು ಎತ್ತಿ ಹಿಡಿದು ತೋರಿಸ್ತಾರೆ. ಭಗವಂತ ಸಾಕ್ಷಾತ್ ಸರ್ವೋತ್ತಮ ಶ್ರೀರಾಮಚಂದ್ರ ಅವನನ್ನ ನಂಬಿದವರನ್ನ, ಅವರನ್ನ ಹಿಂದೆ ಹೋದವರೆಂತವರವರು ಎಷ್ಟು ಅನುಗ್ರಹ ಮಾಡಿಯಾಗ ಭಗವಂತ. ಲಕ್ಷ್ಮಣ ಶುಕಾರಾಮಭೂ. ಲಕ್ಷ್ಮಣ ಎಂಬ ಗಿಣಿಗೆ
ಆಟ ಸ್ಥಾನದಂತೆ ಇರುವ, ವಿಹಾರ ಸ್ಥಾನದಂತೆ ಇರುವವನು ರಾಮಚಂದ್ರ. ಆತ್ಮಾರಾಮರು ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಆತ್ಮಾರಾಮ ಅಂದ್ರೆ ಏನು ಗೊತ್ತಾ? ರಾಮ ಅಂದ್ರೆ ಸಂತೋಷ ಪಡೋದು ಅಂತ ಅರ್ಥ. ಜ್ಞಾನಿಗಳೆಲ್ಲ ಯಾವುದರಲ್ಲಿ ಸಂತೋಷ ಪಡ್ತಾರೆ? ನಾವು ಯಾವುದರಲ್ಲಿ ಸಂತೋಷ ಪಡಬೇಕು ಅಂದರೆ, ನೆವರ್ ಎಂಡಿಂಗ್ ಸಂತೋಷ ನಮಗೇನಾದರೂ ಬರಬೇಕು ಅಂತಿದ್ರೆ ಪರಮಾತ್ಮನಲ್ಲಿ ಸಂತೋಷ ಪಡೋದು ಕಲ್ತ್ಕೋಬೇಕು. ನಾವಿವತ್ತು ಪದಾರ್ಥದಿಂದ ಸಂತೋಷ ಪಡ್ತಾ ಇದ್ದೀವಿ, ಜ್ಞಾಪಕ ಇರಲಿ. ಪದಾರ್ಥ ಇದ್ರೆ ಸಂತೋಷ, ಪದಾರ್ಥ ಇಲ್ಲದೆ ಇದ್ರೆ ದುಃಖ. ಇದು ಟೆಂಪರರಿ. ಯಾವಾಗಲೂ ಪದಾರ್ಥ ಇರುತ್ತೆ ಅಂತ ತಿಳ್ಕೋಬಾರದು. ಪದಾರ್ಥ ಅಂದರೆ ಬರೀ ಜಡ ಪದಾರ್ಥ ಅಂತಲ್ಲ, ನಮಗೆ ಪ್ರೀತಿ ಪಾತ್ರರಾದ ವ್ಯಕ್ತಿಗಳು ಕೂಡ ಅವರೇನು ಸದಾ ಇರಲ್ವಲ್ಲ, ಯಾವತ್ತೋ ದಿನ ಬಿಟ್ಟು ಹೋಗ್ತಾರಲ್ಲ, ಅವಾಗ ಎಷ್ಟು ದುಃಖ ಪಡ್ತೀವಿ. ಅದೇ ಭಗವಂತನಿಂದ ಯಾರು ಸಂತೋಷ ಪಡ್ತಾರಲ್ಲ, ಭಗವಂತ ಎಲ್ಲೂ ಹೋಗಲ್ಲ, ನಿತ್ಯ ವ್ಯಾಪ್ತ ಭಗವಂತ. ಎಲ್ಲ ಕಡೆನೂ ಇರ್ತಾನೆ, ನಾವೆಲ್ಲಿ ಹೋದ್ರೂ ಇರ್ತಾನೆ, ಎಲ್ಲೆಲ್ಲೂ ಇರ್ತಾನೆ ಭಗವಂತ. ಯಾವತ್ತೂ ಜೀವನಿಗೆ ಭಗವಂತನಿಂದ ವಿಯೋಗ ಇಲ್ಲ. ಎಲ್ಲ ಜೀವರಾಶಿಗಳಲ್ಲಿ ಆ ಬಿಂಬರೂಪನಾಗಿ ಒಳಗೆ ಇದ್ದಾನೆ. ಪ್ರಹ್ಲಾದರಾಜರು ಸಪ್ತಮಸ್ಕಂದದಲ್ಲಿ ಮಾತಾಡ್ತಾರೆ, ಭಗವಂತನನ್ನು ಸಂತೋಷಪಡಿಸೋದಕ್ಕೆ ಎಲ್ಲೋ ಇದ್ದಾನೆ ಅಂತ ತಿಳ್ಕೋಬೇಡ್ರಿ. ನಿಮ್ಮ ಹೃದಯದಲ್ಲಿದ್ದಾನೆ ಸ್ವಾಮಿ ಬಿಂಬರೂಪನಾಗಿ. ಸದಾ ನಿನ್ನ ಎಷ್ಟು ಯೋನಿಗಳಲ್ಲಿ ನಿನ್ನ ಜೊತೆ ಬರ್ತಾನೆ ಭಗವಂತ. ಹಂಗೆ ಹೆಂಡತಿ ಮಕ್ಕಳು ಯಾರು ಬರೋದಿಲ್ಲ. ಹಂಬಲಿಸುತ್ತಿರು ಹರಿಲೋಕ ಸ್ಥಿರವೆಂಬ ಪಿಯೂಷ ಪಾನ ಅಂತಾರೆ. ಅದು ಪಿಯೂಷವೇ, ಅಮೃತ ಪಾನ. ನಂಬಿ ನೆಚ್ಚದಿರು ನರಲೋಕ ಸುಖವೆಂಬ ಅಂಬಲಿ ಪರಮಾನ್ನ. ಹಂಬಲಿಸುತ್ತಿರು ಹರಿನಾಮವೆಂಬ ಪಿಯೂಷ ಪಾನ ಅಂತಾರೆ ವಿಜಯದಾಸ. ನರಲೋಕ ಸುಖ ಗಂಜಿ ಇದ್ದಗೆ ಅಂಬಲಿ. ಇದನ್ನು ನೀನು ಪರಮಾನ್ನ ಅಂತ ತಿಳ್ಕೊಂಡು ಕುಡಿತಾ ಇದೆಯಾ? ನೆಚ್ಕೋಬೇಡ ಇದನ್ನ. ಯಾವಾಗಲೂ ಕೂಡ ಹರಿಲೋಕ ಸುಖವೆಂಬ ಪಿಯೂಷ ಪಾನ ಅಲ್ಲಿರಬೇಕು. ಭಗವಂತನ ಲೋಕ ಅಂತಕ್ಕಂಥದ್ದನ್ನ ನೀನು ನಂಬ್ಕೋ ಅಂತ ವಿಜಯದಾಸರು ಹೇಳುತ್ತಾರೆ. ಅದನ್ನು ನಂಬುದವನು ಲಕ್ಷ್ಮಣ. ಅದಕ್ಕೆ ರಾಮದೇವರ ಹಿಂದೆ ಹೋದ. ಅವರ ತಾಯಿ ಅಂತವರಿಗೆ ಸುಮಿತ್ರ. ಲಕ್ಷ್ಮಣ ಸುಮಿತ್ರಾದೇವಿಗೆ ನಮಸ್ಕಾರ ಮಾಡಿದಾಗ, ಅಮ್ಮ ನಾನು ಅಣ್ಣನ ಜೊತೆಯಲ್ಲಿ ಕಾಡಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ, ಅವಳೆಷ್ಟು ರಾಮದೇವರ ಭಕ್ತಳು. ಮುಂದೆ ರಾಮದೇವರು ಹೇಳ್ತಾರೆ, ಲಕ್ಷ್ಮಣ ನೀನು ಸತ್ತೋದ್ರೆ ನಾನು ವಾಪಸ್ ಹೋಗಿ ಸುಮಿತ್ರೆಗೆ ಏನು ಹೇಳಿ? ನನ್ನ ಜವಾಬ್ದಾರಿ ಮೇಲೆ ಕರ್ಕೊಂಬಂದಿದ್ದೀನಿ ನಿನ್ನನ್ನು ನಾನು. ನಿಮ್ಮಮ್ಮ ಲಕ್ಷ್ಮಣ ಎಲ್ಲಿ ರಾಮ ಅಂತ ಕೇಳಿದ್ರೆ ಏನು ಉತ್ತರ ಹೇಳಿ ನಾನು ಅಂತಾನೆ ರಾಮದೇವರು ಮುಂದೆ. ಅದಕ್ಕೆ ನಾನು ಹೋಗೋದೇ ಇಲ್ಲ ಅಯೋಧ್ಯೆಗೆ, ನಾನು ಸತ್ತೋಗ್ತೀನಿ ಅಂತ. ಇಷ್ಟು ರಾಮದೇವರು ಆ ಲಕ್ಷ್ಮಣನ ಮೇಲೆ ಪ್ರೀತಿ. ರಾಮಂ ದಶರಥಂ ವಿದ್ದಿ ಮಾಂ ವಿದ್ದಿ ಜನಕಾತ್ಮಜಾಂ ಅಯೋಧ್ಯಾಂ ಅಟವೀಂ ವಿದ್ದಿ ಗಚ್ಚ ತಾತ ಯಥಾ ಸುಖಂ. ಸುಮಿತ್ರಾದೇವಿಯ ಮಾತು ವಾಲ್ಮೀಕಿ ರಾಮಾಯಣದಲ್ಲಿ ಬರೋ ಮಾತದು. ಹೋಗು ಲಕ್ಷ್ಮಣ, ಹೋಗು. ರಾಮಂ ದಶರಥಂ ವಿದ್ದಿ, ರಾಮನನ್ನೇ ನಿನ್ನ ತಂದೆಯಾದ ದಶರಥ ಅಂತ ತಿಳ್ಕೋ. ಜ್ಯೇಷ್ಠ ಭ್ರಾತ ಪಿತುಸ್ಸಮ, ದೊಡ್ಡ ಅಣ್ಣ ತಂದೆಗೆ ಸಮಾನ. ದೊಡ್ಡ ಅಣ್ಣ ನಿನಗೆ, ಲೋಕದೃಷ್ಟಿಯಿಂದಲೂ ಅಣ್ಣ. ಭಗವಂತ ಎಲ್ಲರಿಗೂ ಪಿತ, ತಂದೆಯವನು. ಯೋನಪಿತ ಜನಿತ ಯೋಪಿದಾತ. ರಾಮನನ್ನ ದಶರಥ ಅಂತ ತಿಳ್ಕೋ, ಸೀತಾದೇವಿಯನ್ನೇ ನಾನು ಅಂತ ತಿಳ್ಕೋ. ಅರ್ಥಾತ್ ತಾಯಿಯಂತೆ ನೋಡು ನಿಮ್ಮ ಅತ್ತಿಗೆಯನ್ನ, ಸೀತಾದೇವಿಯನ್ನ. ಮಾಂ ವಿದ್ದಿ ಜನಕಾತ್ಮಜಾಂ, ಆ ಜನಕರಾಜನ ಮಗಳಾಗಿರ್ತಕ್ಕಂಥ ಸೀತಾದೇವಿಯನ್ನ ಮಾಂ ವಿದ್ದಿ ನಾನು ಅಂತ ತಿಳ್ಕೊ. ನನಗೆಷ್ಟು ಸೇವೆ ಮಾಡ್ತೀವೋ ಆ ಸೀತಾದೇವಿಗೆ ಮಾಡು. ಅಯೋಧ್ಯಾಂ ಅಟವೀಂ ವಿದ್ದಿ, ಅಟವೀಂ ಅಯೋಧ್ಯಾಂ ವಿದ್ದಿ, ಆ ಕಾಡನ್ನೇ ಅಯೋಧ್ಯ ಪಟ್ಟಣ ಅಂತ ತಿಳ್ಕೊ. ಅಲ್ಲಿರ್ತಕ್ಕಂತಹ ಪದಾರ್ಥಗಳೇ ಭೋಗ ಪದಾರ್ಥಗಳು ಅಂತ ತಿಳ್ಕೊ. ಗಚ್ಚ ತಾತ ಯಥಾ ಸುಖಂ, ಸುಖವಾಗಿ ಹೋಗುವ ಕೂಸು ಅಂತ ಆಶೀರ್ವಾದ ಮಾಡ್ತಾಳೆ ಸುಮಿತ್ರಾದೇವಿ. ಇಂಥ ತಾಯಂದಿರು ಇರಬೇಕು, ಅಂತ ಮಕ್ಕಳು ಇರಬೇಕು. ಹಂಗೆ ಭಗವಂತನ ಕಡೆಗೆ ಮಕ್ಕಳನ್ನ ಯಾವ ತಾಯಿ ಕಳಿಸ್ತಾಳಲ್ಲ, ಅವಳಿಗೆ ಭಗವಂತ ಎಷ್ಟು ಅನುಗ್ರಹ ಮಾಡ್ತಾನೆ. ಯಾವತ್ತೂ ಮಕ್ಕಳನ್ನ ಭಗವಂತನ ಕಡೆಗೆ ಕಳಿಸ್ಬೇಕು ತಾಯಂದಿರು. ಎಷ್ಟು ಜವಾಬ್ದಾರಿ ಇದೆ ಅನ್ನೋದನ್ನು ಸುಮಿತ್ರಾ ಪಾತ್ರದಿಂದ ನಾವು ನೋಡ್ಬೋದು.
ಹಾಗೆ ತಾಯಿಯಿಂದ ಆಶೀರ್ವಾದ ಮಾಡಿ ಕಳಿಸಲ್ಪಟ್ಟ ವ್ಯಕ್ತಿ ಲಕ್ಷ್ಮಣ. ಶುಭ ಲಕ್ಷಣ. ಆಚಾರ್ಯರು ಬರೀತಾರೆ, ಲಕ್ಷ್ಮಣ ಅಂದರೆ ಲಕ್ಷಣಗಳಿಂದ ಕೂಡಿದವನು, ಶುಭ ಲಕ್ಷಣದಿಂದ ಕೂಡಿದವನು ಲಕ್ಷ್ಮಣ. ಅದರಲ್ಲಿ ಮೊದಲನೇದು ವಿಷ್ಣು ಭಕ್ತಿ. ಶ್ರೀಮದ್ ವಿಷ್ಣು ನಿವಿಷ್ಟ ಅತಿಗುಣ ಗುರುತಮ ಶ್ರೀಮದಾನಂದ ತೀರ್ಥ. ಎಲ್ಲ ಗುಣಗಳಿಗೆ ಕಿರೀಟಪ್ರಾಯದಂತೆ ಇರ್ತಕ್ಕಂತಹ ಗುಣ ವಿಷ್ಣು ಭಕ್ತಿ ಅದಿರಬೇಕು. ಅದು ಮಾಂಗಲ್ಯ ಇದ್ದಂಗೆ, ಹೆಣ್ಣು ಮಕ್ಕಳಿಗೆ ಮಾಂಗಲ್ಯ ಇರಬೇಕು. ಯಾವ ಪದಾರ್ಥ ಹೋದರೂ ಕೂಡ ಆ ಮಾಂಗಲ್ಯ ಹೆಂಗೆ ಗಟ್ಟಿಯಾಗಿ ರಕ್ಷಣೆ ಮಾಡ್ಕೋತಾಳೋ ಹಾಗೆ ವಿಷ್ಣು ಭಕ್ತಿ ಎನ್ನುವುದು ನಮಗೆ ಮಾಂಗಲ್ಯ. ಅದು ಹೋಗ್ಬಿಟ್ರೆ ಇನ್ನೇನು ಆಭರಣ ಇಟ್ಕೊಂಡು ಪ್ರಯೋಜನ ಇಲ್ಲ. ಶುಭ ಲಕ್ಷಣ ಲಕ್ಷ್ಮಣ, ಶುಭ ಲಕ್ಷ್ಮಣ ಲಕ್ಷಣ. ಅಂತಹ ಲಕ್ಷ್ಮಣ ದೇವರು ಸಂತೋಷ ಪಡ್ತಾ ಇದ್ದಿದ್ದು ಎಲ್ಲಪ್ಪ ಅಂದರೆ ರಾಮದೇವರದೇ. ಇಷ್ಟು ಅರ್ಥ ಬರೀತಾರೆ ನೋಡು. ಲಕ್ಷ್ಮಣ ಶುಕಾರಾಮಭೂ ಅವತು ಗೌರಾಮಲಾಮಿತ ಮಹೋಹಾರ. ಇಲ್ಲೂ ರಾಮ ಶಬ್ದ ಇದೆಯಲ್ಲ, ಅದು ರಾಮ ಅಂತಲ್ಲ, ಗೌರ, ಅಮಲ, ಅಮಿತ, ಅಹೋಹಾರ. ನೋಡುವ ಬರೀತಾರೆ. ರಾಮದೇವರ ಕುತ್ತಿಗೆಯಲ್ಲಿ ಒಂದು ಬೆಳ್ಳಗಿರ್ತಕ್ಕಂಥ ಮುತ್ತಿನ ಸರ ಇರ್ತದೆ. ಗೌರ ಅಂದರೆ ಬಿಳಿ ಬಣ್ಣ, ಅಮಲ ಅಂದರೆ ದೋಷ ಇಲ್ಲದೆ ಇರತಕ್ಕಂತಹ ಶುದ್ಧವಾಗಿರ್ತಕ್ಕಂತಹ, ಅಮಿತಂ ಅಹೋ ಅಪಾರವಾದ ಕಾಂತಿಯಿಂದ ಕೂಡಿರತಕ್ಕಂತಹ ಮಹೋಹಾರ ಮುತ್ತಿನ ಹಾರ ರಾಮದೇವರ ಕುತ್ತಿಗೆಯಲ್ಲಿತ್ತಂತೆ. ರಾಮದೇವರ ಮೈ ಮೇಲೆ ಇರತಕ್ಕಂತಹ ಆಭರಣಗಳೆಲ್ಲ ರಮಾತ್ಮಕ ಆಭರಣಗಳು, ಲೋಕದ್ದಲ್ಲ. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪಳಾಗಿ ನಿಂತು ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು. ಎನುದನ್ಯಳು ಲಕುಮಿ ಎಂಥ ಮಾನ್ಯಳು. ಗೌರಾಮಲಾಮಿತ ಮಹೋಹಾರ ಅಮರಸ್ತುತ ಯಶೋ. ಅದನ್ನು ಈ ಪದಚ್ಛೇದ ಮಾಡಿದಾಗ ಈ ಅರ್ಥ ಎಲ್ಲ ಬರುತ್ತೆ. ಗೌರಾಮಲಾಮಿತ ಮಹೋ ಹಾರಾಮರಸ್ತುತ ಯಶೋ ರಾಮ ಕಾಂತಿ ಸುತ ನೋರಾಮ ಲಬ್ಧ ಕಲಹ. ಅದು ಹಾಡು ಹೇಳುವಾಗ ಸ್ತೋತ್ರ ಹೇಳುವಾಗ ಹಂಗೆ ಹೇಳಬೇಕು. ಪದಚ್ಛೇದ ಮಾಡಿ ಅರ್ಥ ಮಾಡುವಾಗ ಅಲ್ಲೆಲ್ಲ ಬಿಡಿಸ್ಕೋಬೇಕದು. ಅಮರಸ್ತುತ ಯಶಃ. ಅಮರ ಅಂದರೆ ದೇವತೆಗಳು, ಅವರಿಂದ ಕೊಂಡಾಡಲ್ಪಟ್ಟ ಕೀರ್ತಿ ಉಳ್ಳವನು ಭಗವಂತ. ಅದೆಷ್ಟು ಸಲ ದೇವಾನ ದೇವತೆಗಳೆಲ್ಲ ಬಂದು ರಾಮದೇವರನ್ನು ಸ್ತೋತ್ರ ಮಾಡಿಬಿಟ್ಟು ಹೋಗ್ತಾರೋ ರಾಮಾಯಣದಲ್ಲಿ. ಒಬ್ಬೊಬ್ಬ ದೈತ್ಯರನ್ನ, ಒಬ್ಬೊಬ್ಬ ರಾಕ್ಷಸಿಯನ್ನ ಸಂಹಾರ ಮಾಡಿದಾಗ ಎಲ್ಲ ದೇವತೆಗಳು ಬಂದು ಭಗವಂತನ ಮೇಲೆ ಪುಷ್ಪವೃಷ್ಟಿ ಸುರಿಸಿ ಹೋಗುವಂತೆ. ಸೇತುವೆಯನ್ನು ಕಟ್ಟಿದಾಗ, ಶೂರ್ಪಣಿಕೆಯನ್ನ ವಿಕಾರ ಮಾಡಿದಾಗ, ರಾವಣನನ್ನು ಸಂಹಾರ ಮಾಡಿದಾಗ, ಕುಂಭಕರ್ಣನನ್ನು ಸಂಹಾರ ಮಾಡಿದಾಗ, ವಾಲಿಯನ್ನು ನಿಗ್ರಹ ಮಾಡಿದಾಗ, ಈ ತಾಟಕಿಯನ್ನು ಸಂಹಾರ ಮಾಡಿದಾಗ, ಮಾರೀಚನನ್ನು ಸಂಹಾರ ಮಾಡಿದಾಗ, ಒಬ್ಬೊಬ್ಬರನ್ನು ಭಗವಂತ ಕೊಂದಾಗಲೂ ಕೂಡ ದೇವತೆಗಳೆಲ್ಲ ಬಂದು ಪುಷ್ಪವೃಷ್ಟಿ ಮಾಡಿದಾರಂತೆ, ಸ್ತೋತ್ರ ಮಾಡಿದಾರಂತೆ. ಅಮರಸ್ತುತ ಯಶಃ. ಬ್ರಹ್ಮಾದಿ ದೇವತೆಗಳಿಂದ ಕೊಂಡಾಡಿಸಿಕೊಂಡ ಕೀರ್ತಿವುಳ್ಳವನು ಭಗವಂತ. ಅಂತಹ ಯಶ ನಾವು ಕೊಂಡಾಡಬೇಕು. ಬ್ರಹ್ಮದೇವರು ಕೊಂಡಾಡಿದ್ದಾರೆ ಭಗವಂತನನ್ನ ಅಂದ ಮೇಲೆ ನಾವು ರಾಮದೇವರನ್ನು ಕೊಂಡಾಡದೇ ಇದ್ದರೆ ಭಗವಂತ ನಮಗೆ ಏನು ಅನುಗ್ರಹ ಮಾಡ್ತಾನೆ? ಹನುಮಂತ ದೇವರು ಎಷ್ಟು ಕೊಂಡಾಡ್ತಾರೆ ರಾಮದೇವರನ್ನು. ಅಮರಸ್ತುತ ಯಶಃ. ಒಂದೊಂದು ಕಾರ್ಯವನ್ನು ಮಾಡಿದಾಗಲೂ ಕೂಡ ದೇವತೆಗಳಿಂದ ಹೊಗಳಲ್ಪಟ್ಟ, ದೇವತೆಗಳಿಂದ ಸ್ತುತಿಸಲ್ಪಟ್ಟ ಕೀರ್ತಿ ಉಳ್ಳವನು. ಸೇತುವೆ ಸಿದ್ಧ ಆದ ಮೇಲೆ ಎಲ್ಲ ದೇವತೆಗಳು ಬಂದು ಭಗವಂತನಿಗೆ ಪುಷ್ಪವೃಷ್ಟಿ ಮಾಡಿದ್ರಂತೆ. ಸೇತುವೆ ಕಟ್ಟಿದ್ದು ಯಾರು? ನಳ ಅಲ್ಲ ಕಟ್ಟಿದ್ದು,
ಮೇಲ್ನೋಟಕ್ಕೆ ಅದು ನಳ ಕಟ್ಟಿರ್ತಕ್ಕಂಥ ಸೇತುವೆ ಅಂತ ಹೆಸರುವಾದರೂ ಕೂಡ ನಳನ ಒಳಗೆ ನಿಂತು ಕಟ್ಟಿರ್ತಕ್ಕಂಥವರು ರಾಮದೇವರು. ಹನುಮಂತ ದೇವರು ಕಟ್ಟಿದರು ಅಂತ ಸುಮಧ್ವೀಜಲ್ಲಿದೆ. ನಿಬದ್ಯ ಸೇತು ರಘುವಂಶ ಕೇತು ಭ್ರುಭಂಗ ಸಂಭ್ರಾಂತ ಪಯೋಧಿ ಮಧ್ಯೆ ಮುಷ್ಟಿ ಪ್ರಹಾರಂ ದಶಕಾಯ ಸೀತಾ ಸಂದರ್ಜನಗ್ರೋತ್ತರಮೇಶಬೋಧಾತ್ ಅಂತ ಶ್ಲೋಕ. ನಿಬದ್ಯ ಸೇತು ರಘುವಂಶಕ್ಕೆ ಅಂತ ಹೇಳಿ ಸೇತು ನಿಬದ್ಯ, ಹನುಮಂತ ದೇವರಿಗೆ ನೀವು ಸೇತುವೆಯನ್ನು ಕಟ್ಟಿದ್ರಿ. ಆದರೆ ನಿಜವಾಗಲೂ ಕಟ್ಟೋದು ಯಾರು ಅಂದರೆ ರಾಮದೇವರೇ ಕಟ್ಟಿದ್ದು ತಾನೇ. ವಾದರಾಜರು ಹೇಳ್ತಾರೆ, ಕಪಿ ಕಟಕ ಧುರೀಣ ಕಾರ್ಮುಕನ್ಯಸ್ತಬಾಣ ಕ್ಷಪಿತ ದಿತಿಜ ಸೈನ್ಯ ಕ್ಷತ್ರಿಯೇಷು ಅಗ್ರಗಣ್ಯ ಜಲಧಿ ರಚಿತ ಸೇತು ಜಾನಕಿ ತೋಷಯೇತು ಪಥಿಪತಿ ಗುಣಸಾಂದ್ರ ಪಾತು ಮಾಂ ರಾಮಚಂದ್ರ. ಹೆಜ್ಜೆ ಹೆಜ್ಜೆಗೆ ರಾಮದೇವರ ಸ್ಮರಣೆ ಮಾಡಿರ್ತಾರೆ ವಾದಿರಾಜರು. ಇವರೇ ತೀರ್ಥ ಪ್ರಬಂಧದಲ್ಲಿ ರಾಮಪಾದ ಅಂತ ಇದೆ, ಅಲ್ಲಿ ರಾಮೇಶ್ವರದ ಹತ್ರ ರಾಮಪಾದ ಅಂತಲೇ ಒಂದಿದೆ. ಅಲ್ಲಿ ಬೆಟ್ಟದ ಮೇಲೆ ರಾಮದೇವರು ಹೆಜ್ಜೆ ಊರಿದೆ, 2 ಪಾದಗಳಿದೆ. ರಾಮನಾಥಪುರ ಅಂತ ಇವತ್ತು ರಾಮನಾಡ ಅಂತ ಕರೀತಾ ಇದ್ರೆ, ಈಗ ರಾಮನಾಥಪುರ ಅಂತ ಕರೀತಾರೆ. ಅಲ್ಲಿ ಸ್ವಲ್ಪ ದೂರದಲ್ಲಿ ಬೆಟ್ಟದ ಮೇಲೆ ರಾಮದೇವರು ಊರಿದ 2 ಪಾದಗಳಿದೆ, ರಾಮಪಾದ ಅಂತ ಕರೀತಾರೆ. ಆ ರಾಮಪಾದವನ್ನ ಕೊಂಡಾಡಿ ಸ್ತೋತ್ರ ಮಾಡಿದ್ದು ವಾದಿರಾಜರದು. ಕಪಿಘಟಕ ಧುರೀಣ ಕಾರ್ಮುಕನ್ಯಸ್ತಬಾಣ ಕ್ಷಪಿತ ದಿತಿಜ ಸೈನ್ಯ ಕ್ಷತ್ರಿಯೇಷು ಅಗ್ರಗಣ್ಯ ಜಲಧಿ ರಚಿತ ಸೇತು. ನೀನು ರಚನೆ ಮಾಡಿದ್ದು ಅಂತಾರೆ ವಾದಿರಾಜರು. ಅದಕ್ಕೆ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಆ ಉತ್ಕೃಷ್ಟವಾಗಿ ತಾವು ಮಾಡಿರ್ತಕ್ಕಂತಹ ಸೇತುವೆಯನ್ನ ಎಷ್ಟು ಕಟ್ಟಿದ್ದು, 5 ದಿವಸದಲ್ಲಿ ಕಟ್ಟಿರೋದು. 5 ದಿವಸದಲ್ಲಿ ಸೇತುವೆ ಕಟ್ಟಿಯಾರಿ. 100 ಯೋಜನ ಉದ್ದ, 10 ಯೋಜನ ಅಗಲ, 1000 ಕಿಲೋಮೀಟರ್, 1000 ಮೈಲಿ. 100 ಯೋಜನ ಅಂದರೆ 1000 ಮೈಲಿ, 1000 ಮೈಲಿ ಉದ್ದ, 100 ಮೈಲಿ ಅಗಲದ ಸಮುದ್ರದ ಮೇಲೆ 5 ದಿವಸದಲ್ಲಿ ಕಟ್ಟಿಯಾನೆ ಸೇತುವೆ. ಯಾರು ಕಟ್ಟಕ್ಕಾಗತ್ತೆ? ಯಾವ ಮನುಷ್ಯ ಕಟ್ಟಕ್ಕಾಗತ್ತೆ? ಅದು 8 ವರ್ಷ 10 ವರ್ಷ ಮೆಟ್ರೋ ತಗೊಂಡಿರೋದು. ಇಷ್ಟದ 5 ಕಿಲೋಮೀಟರ್ ನೆಲದ ಮೇಲೆ ಕಟ್ಟಿರೋದು. ಇಷ್ಟಾಗಿ ಸಮುದ್ರದ ಮೇಲೆ ಕೋಟಿ ಕೋಟಿ ಕಪಿಗಳು, ಒಂದೊಂದು ಕಪಿಗಳಿಗೂ ಕೂಡ 1000 ಆನೆಯ ಬಲ ಇತ್ತಂತೆ. ರಾಮಾಯಣ ವರ್ಣನೆ ಮಾಡುತ್ತೆ. ಒಂದು ಆನೆಯ ಬಲದಿಂದ ಹಿಡಿದು 10,000 ಆನೆಯ ಬಲದಷ್ಟು ಬಲ ಇತ್ತಂತೆ ಕೋತಿಗಳಿಗೆ. ಒಂದು ಕೋತಿಗೆ ಆನೆಯ ಬಲ ಇರ್ತದೆ ಮಿನಿಮಮ್ ಅಂದ್ರೆ. ಹಾಗೆ ಹೋಗ್ತಾ ಹೋಗ್ತಾ ಕೆಲವು ಕೋತಿಗಳಿಗೆ 10,000 ಆನೆ ಬಲ ಇತ್ತಂತೆ. ಅಂಥದ್ದು ಎಷ್ಟಿತ್ತು ಗೊತ್ತಾ? ಲೆಕ್ಕವೇ ಇರೋಷ್ಟು ಕೋಟಿ ಇತ್ತು. ಕೋಟಿ ಲೆಕ್ಕನೇ ಇಲ್ಲ, ಅಲ್ಲಿ ಕೋಟಿಗಿಂತ ಮೇಲೆ ಇದೆ ಬೇಕಾದಷ್ಟು. ಅಷ್ಟು ಜನ ಅದು ಹೋಗಿದ್ದಾರೆ. ಆ ಜಟ್ಟಿಗಳು ಮೇಲೆ ಆ ಸೇತುವೆ ಹೆಂಗೆ ತಡೆದಿರಬೇಕು, ಹಂಗೆ ಕಟ್ಟಿದಾನಂತೆ ರಾಮದೇವ. ಯಾರ ಕೈಲಾಗುತ್ತ? ಕಾರ್ಮುಕನ್ಯಸ್ತಬಾಣ ಕ್ಷಪಿತ ದಿತಿಜ ಸೈನ್ಯ ಕ್ಷತ್ರಿಯೇಷು ಅಗ್ರಗಣ್ಯ ಜಲಧಿ ರಚಿತ ಸೇತು. ಆ ಸೇತುವೆ ನಿರ್ಮಾಣ ಆದ ತಕ್ಷಣ ಬ್ರಹ್ಮಾದಿ ದೇವತೆಗಳೆಲ್ಲ ಭಗವಂತನ ಮೇಲೆ ಪುಷ್ಪವೃಷ್ಟಿಯನ್ನು ಸುರಿಸಿ ಯಶೋಗಾತ. ಇವತ್ತು ರಾಮಸೇತು ಅಂತಲೇ ಹೆಸರು. ರಾಮದೇವರು ಕಟ್ಟಿದ ಸೇತುವೆ ಆದ್ದರಿಂದಲೇ ಅದಕ್ಕೆ ರಾಮಸೇತು, ಇಲ್ಲದೆ ನಳಸೇತು ಅಂತ ಕರಿಬೇಕಾಗಿತ್ತು. ಅವನೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹಾಗೆ ಅನೇಕ ಬಾರಿ ಅಮರಸ್ತುತ ಯಶಃ, ದೇವತೆಗಳಿಂದ ಕೊಂಡಾಡಲ್ಪಟ್ಟಂತಹ ಯಶೋ ಕೀರ್ತಿ ಇರ್ತಕ್ಕಂತಹ ರಾವಣ ಸಂಹಾರ ಆದಾಗಂತೂ ಬ್ರಹ್ಮಾದಿ ದೇವತೆಗಳೆಲ್ಲ ಅಂತರಿಕ್ಷದಲ್ಲಿ ನಿಂತುಕೊಂಡು ಹೂ ಮಳೆ ಸುರಿಸ್ಬಿಟ್ಟಿದ್ದಾರೆ ರಾಮದೇವರ ಮೇಲೆ. ಅಷ್ಟು ಕೀರ್ತಿ ಉಳ್ಳವನು ಸ್ವಾಮಿ. ಆಮೇಲೆ ಬಂದಿರತಕ್ಕಂಥದ್ದು ರಾಮಕಾಂತಿ ಸುತನೋ ಯಶೋ ರಾಮ ಹರಾಮರಸ್ತುತ ಯಶೋ ರಾಮಕಾಂತಿ ಸುತನೋ. ಇಲ್ಲಿ ರಾಮ ಶಬ್ದಕ್ಕೆ ಮನೋಹರ ಅಂತ.
ರಾಮ ಅನ್ನೋದು ಅಬ್ಜೆಕ್ಟಿವ್, ಎಲ್ಲ ಕಡೆ ನೌನಲ್ಲ ಅದು. ಆರಾಮ ಅಂತ ನಾವು ಹೆಂಗೆ ಅರ್ಥ ಮಾಡಿದ್ವಿ ಆವಾಗ, ವಿಹಾರ ಮಾಡೋದು ಅಂತ ಅರ್ಥ. ಇಲ್ಲಿ ರಾಮ ಶಬ್ದಕ್ಕೆ ಮನೋಹರ ಅಂತ ಅರ್ಥ. ಏನು ಕಾಂತಿ ಭಗವಂತನದು, ರಾಮ ಕಾಂತಿ ಸುತನೋ. ಸುತನು ಸಮೀಚೀನವಾಗಿರ್ತಕ್ಕಂತಹ, ಶ್ರೇಷ್ಠವಾಗಿರ್ತಕ್ಕಂತಹ, ಸುಂದರವಾದ ಶರೀರದಿಂದ ಕೂಡಿದವರು ರಾಮದೇವರು. ರಾಮದೇವರನ್ನು ವರ್ಣನೆ ಮಾಡೋ ಕಾಲಕ್ಕೆ ರಾಮಾಯಣದಲ್ಲಿ ಹೆಂಗಿತ್ತು ಅವನ ಅವಯವ ಅಂತ ಹನುಮಂತ ದೇವರು ವರ್ಣನೆ ಮಾಡುತ್ತಾರೆ. ಸೀತಾದೇವಿ ಕೇಳಿದಾಗ ರಾಮ ಹೆಂಗಿದ್ದಾನೆ, ನೀನು ರಾಮದೇವರ ಕಡೆಯಿಂದನೇ ಬಂದಿದ್ದೀನಿ ಅಂತ ಹೇಳಿದಾಗ ನಮ್ಮ ರಾಮನನ್ನ ವರ್ಣನೆ ಮಾಡು ನಮ್ಮ ಸ್ವಾಮಿಯನ್ನ ಅಂತ ಕೇಳ್ತಾಳೆ ಸುಂದರಕಾಂಡದಲ್ಲಿ. ಎಷ್ಟು ವರ್ಣನೆ ಮಾಡ್ತಾರೆ ರಾಮದೇವರನ್ನ. ಎಂತಹ ಸುಂದರ ಶರೀರ ರಾಮದೇವರು, ಅತ್ಯದ್ಭುತವಾದದ್ದು, ಕಾಂತಿಯಿಂದ ಕೂಡಿರ್ತಕ್ಕಂತಹ, ಅಪ್ರಾಕೃತವಾಗಿರ್ತಕ್ಕಂತಹ ಸುಂದರ ದೇಹ ನಮ್ಮ ಸ್ವಾಮಿದು. ರಾಮಕಾಂತಿ ಸುತನೋ ರಾಮಲಬ್ಧ ಕಲಹ. ಇಲ್ಲಿ ರಾಮ ಶಬ್ದಕ್ಕೆ ಪರಶುರಾಮ ಅಂತ ನನ್ನೆ ನೋಡಿದ ಅವತಾರ. ರಾಮಾಯಣದಲ್ಲೂ ಪರಶುರಾಮ ದೇವರು ಬರ್ತಾರೆ, ನಿಮಗೆ ಗೊತ್ತು. ಬಾಲಕಾಂಡದಲ್ಲಿ ಮೊದಲನೇ ಕಾಂಡದ ಅಂತ್ಯಭಾಗದಲ್ಲಿ ಸೀತಾದೇವಿಯನ್ನ ಲಗ್ನ ಮಾಡಿಕೊಂಡು ಸ್ವಾಮಿ ಬರ್ತಾ ಇರೋ ಕಾಲಕ್ಕೆ ದಾರಿಯಲ್ಲಿ ಬಂದವರು ಪರಶುರಾಮ ದೇವರು. ಜಗತ್ತಿಗೆ ತೋರಿಸಬೇಕು ಈ ರಾಮ ಸಾಮಾನ್ಯ ಮನುಷ್ಯ ಅಲ್ಲ ಅಂತ. ರಾಮದೇವರು ಸಾಕ್ಷಾತ್ ನಾರಾಯಣ ಅಂತ ಯಾರೋ ಹೇಳಿದ್ದಾರೆ ಅಂತ ತಿಳ್ಕೊಂಡ್ಬಿಡ್ಬೇಡ್ರಿ. ವಾಲ್ಮೀಕಿ ರಾಮಾಯಣದಲ್ಲಿ ಇದೆ. ನೀವೆಲ್ಲ ರಾಮ ದೇವರು ದೇವರು ಅಂತ ಪೂಜೆ ಮಾಡ್ತಾ ಇದ್ದೀರಾ. ರಾಮ ಒಬ್ಬ ಸಾಮಾನ್ಯ ಮನುಷ್ಯ ನಮ್ಮಂತೆ, ಸ್ವಲ್ಪ ಮರ್ಯಾದಾ ಪುರುಷೋತ್ತಮ, ನಮಗಿಂತ ಸ್ವಲ್ಪ ಕ್ವಾಲಿಟಿ ಜಾಸ್ತಿ. ನಮ್ಮಂತೆ ಮನುಷ್ಯ, ಅವನು ಸ್ವಲ್ಪ ಕ್ವಾಲಿಟಿ ಮನುಷ್ಯ ಅಂತ ಕೆಲವರು, ಎಷ್ಟೋ ಜನ ರಾಮ ದೇವರಲ್ಲ, ನೀವು ಸುಮ್ಮನೆ ರಾಮನ ಪೂಜೆ ಮಾಡ್ತಾ ಇದ್ದೀರ. ರಾಮ ಕೊಡೋ ರೀಸನ್ ಏನು? ರಾಮ ನಾರಾಯಣ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲೂ ಇಲ್ಲ. ಎಷ್ಟು ಕಡೆ ಇದೆ ಗೊತ್ತಾ ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ನಾರಾಯಣ ಅಂತ. ಬೇರೆ ಯಾರು ಬೇಡ, ಸ್ವಯಂ ರಾಮನ ಹೇಳ್ತಾನೆ ರಾಮ ಸಾಕ್ಷಾತ್ ನಾರಾಯಣ ಅಂತ. ನಾವು ನೀವು ಹೇಳೋದು ಬೇಡ. ಅವನ ಕೈಲಿ ಹೊಡೆಸ್ಕೊಂಡು ಸಂಹಾರನಾಗಿದ್ದು ರಾವಣ ಅಲ್ಲ, ರಾವಣ ಹೇಳ್ತಾನೆ ಸಾಕ್ಷಾತ್ ನಾರಾಯಣ ಅವನು ಅಂತ. ಅದನ್ನೆಲ್ಲ ನೋಡೋದೇ ಇಲ್ಲ, ಸುಮ್ಮನೆ ಸ್ಟೇಟ್ಮೆಂಟ್ ಕೊಟ್ಬಿಡೋದು. ಫೇಮಸ್ ಆಗಬೇಕು ತಾನೆ, ಯಾವುದೋ ದೇವರನ್ನ ಬೈದು ಬಿಟ್ರೆ ಫೇಮಸ್ ಆಗ್ಬಿಡ್ತೀವಿ ಜಗತ್ತಿನಲ್ಲಿ, ಎಲ್ಲರೂ ಹೇಳ್ತಾರೆ. ಸ್ವಯಂ ರಾವಣ ಹೇಳ್ತಾನೆ ಸಾಕ್ಷಾತ್ ನಾರಾಯಣ ರಾಮದೇವರು ಅಂತ. ಹಾಗಾಗಿ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಸ್ತೋತ್ರ ಮಾಡ್ತಾರೆ. ಯಾರು ಮನುಷ್ಯರನ್ನ ಯಾಕೆ ಸ್ತೋತ್ರ ಮಾಡ್ತಾರೆ? ಬ್ರಹ್ಮದೇವರು ಬಂದು ಅವರು ಹೇಳ್ತಾರೆ ನೀನು ಸಾಕ್ಷಾತ್ ನಾರಾಯಣ ಪ್ರಭೋ ಸ್ವಾಮಿ ಅಂತ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಜಗತ್ತಿಗೆ ನೀನು ರಾಮ ಸಾಮಾನ್ಯ ಮನುಷ್ಯ ಅಲ್ಲ, ಸಾಕ್ಷಾತ್ ನಾರಾಯಣ. ಪರಶುರಾಮ ದೇವರ ಬಗ್ಗೆ ಯಾವ ಡೌಟೇ ಇಲ್ಲ, ಅವನು ಸಾಕ್ಷಾತ್ ನಾರಾಯಣ. ಅದಕ್ಕೆ ಭಗವಂತ ಪರಶುರಾಮ ರೂಪದಿಂದ ಬಂದು, ರಾಮ ನೀನು ಮುರಿದಿರ್ತಕ್ಕಂತಹ ಧನಸ್ಸು ಶಿವಧನಸ್ಸು, ಅದಕ್ಕಿಂತ ಕೋಟಿ ಪಟ್ಟು ಬಲಿಷ್ಠವಾದ ಧನಸ್ಸು ನನ್ನ ಹತ್ರ ಇದೆ, ವೈಷ್ಣವ ಧನಸ್ಸು. ಇದನ್ನು ನೀನು ಮುರಿದರೆ ಇದು ನನ್ನ ಧನಸ್ಸು. ಬೇರೆ ಯಾರು ಇದನ್ನು ಹಿಡ್ಕೊಂಬಕ್ಕಾಗಲ್ಲ, ಎತ್ತಕ್ಕಾಗಲ್ಲ, ಬಗ್ಸಕ್ಕಾಗಲ್ಲ, ಮುರಿಯಕ್ಕಾಗಲ್ಲ. ಹಿಡ್ಕೊಂಬಕ್ಕೆ ಆಗಲ್ಲ. ಫಸ್ಟ್ ಅದು ನಾರಾಯಣನ ಧನಸ್ಸು, ನಾರಾಯಣ ಒಬ್ಬ ಧಾರಣೆ ಮಾಡ್ಬೋದಷ್ಟೇ, ಅದನ್ನು ಮುಟ್ಟಕ್ಕೂ ಆಗಲ್ಲ. ನೀನು ಈ ಧನಸ್ಸನ್ನು ಹಿಡಿದು ಹೆದೆಯೇರಿಸಿ ಇದನ್ನು ಭಂಗ ಮಾಡಿದರೆ ನೀನು ನಾರಾಯಣ ಅಂತ ನಾನು ತಿಳ್ಕೊತೀನಿ ಅಂತ ಹೇಳಿ ಪರಶುರಾಮ ದೇವರು ತಗೋ ಈ ಧನಸ್ಸನ್ನು ಅಂತ ವೈಷ್ಣವ ಧನಸ್ಸನ್ನು ಕೊಟ್ಟಾಗ ರಾಮದೇವರು ಅನಾಯಾಸವಾಗಿ ಆ ಧನಸ್ಸನ್ನು ತಗೊಂಡು, ತನ್ನದೇ ಧನಸ್ಸರಿ ಅದು. ಪರಶುರಾಮ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ. ಪರಶುರಾಮ ಹುಟ್ಟಿದ್ದಾನೆ ಎತ್ತಿದ್ದಾನೆ ಎಂದರೆ ರಾಮದೇವರಿಗಾಗೋದಿಲ್ಲ. ಅನಾಯಾಸವಾಗಿ ಆ ವೈಷ್ಣವ ಧನಸ್ಸನ್ನು ತಗೊಂಡು ಅದರ ಜಾವನ್ನು ಕಟ್ಟಿ ಅದಕ್ಕೆ ಬಾಣ ಹೂಡಿ ಎಲ್ಲಿ ಬಿಡಬೇಕು ಅಂತ ಕೇಳಿದ ರಾಮದೇವರು. ಪರಶುರಾಮ ಎಲ್ಲಿ ಬಿಡ್ಲಿ? ಆಗ ಪರಶುರಾಮ ದೇವರು ಹೇಳ್ತಾರೆ ನನ್ನ ಉದರಕ್ಕೆ ಬಿಟ್ಟುಬಿಡು.
ಅವ್ರು ಹೇಳು ಅವನು ಉದರದಲ್ಲಿ ಅತುಲ ಅಂತ ಒಬ್ಬ ದೈತ್ಯ ಸೇರ್ಕೊಂಡಿದ್ದ. ಪರಶುರಾಮ ದೇವರು ಒಳಗೆ ಸೇರ್ಕೊಂಡಿದ್ದ ಅವನು. ಎಂಥ ಕಳ್ಳರು ಇರ್ತಾರೆ. ದೇವಸ್ಥಾನಕ್ಕೆ ಕಳ್ಳರು ಬರೋದು ದೊಡ್ಡ ವಿಷಯ ಅಲ್ಲ, ಗರ್ಭಗುಡಿಗೆ ಕಳ್ಳರು ಹೋಗೋದು ದೊಡ್ಡ ವಿಷಯ ಅಲ್ಲ, ದೇವರೊಳಗೆ ಕಳ್ಳರು ಹೊಟ್ಟೋಗಿದ್ದಾರೆ. ಇವರು ದೈತ್ಯನ ಒಳಗೆ ಹೊಟ್ಟೋಗಿದ್ದಾರೆ. ಏನೆಂತ ಸೂಪರ್ ಕಳ್ಳ ಲೆಕ್ಕ ಹಾಕ್ತಾರೆ. ಅಲ್ಲಿದ್ರೆ ನನಗೆ ಮರಣ ಬರಲ್ಲ, ಯಾಕೆ ಅವನು ಗೊತ್ತಿತ್ತು ಪರಶುರಾಮ ದೇವರು ಸಾಕ್ಷಾತ್ ಪರಮಾತ್ಮ, ಅವನು ಸೋಲಲ್ಲ ಸಾಯಲ್ಲ, ಅವನು ಒಳಗಿದ್ರೆ ನಾನು ಸಾಯಲ್ಲ ಅನ್ಕೊಂಡ. ಸೇಫ್ ಅಲ್ವಾ? ಅವನು ಒಳಗೋಗಿ ಸೇರ್ಕೊಂಡು ಭಗವಂತ ನೋಡ್ದ. ಆ ರಾಮದೇವ್ರಿಗೆ ಹೇಳ್ದ, ಇಲ್ಲಿ ಬಿಡು, ನನ್ನ ಉದರಕ್ಕೆ ಬಾಣ ಬಿಡು ಅಂದ ರಾಮದೇವ್ರಿಗೆ, ಪರಶುರಾಮ ದೇವರು. ಆಗ ಪರಶುರಾಮ ದೇವರು ಹೇಳಿದ್ರು, ಲೇ ಅತುಲ, ಆರಾಮಾಗಿದ್ದಿ ಇಷ್ಟು ದಿವಸ, ಈಗ ನೋಡು ರಾಮನ ಬಾಣ ಬರ್ತಾ ಇದೆ, ನಾನು ಸತ್ತೋಗ್ತೀನಿ, ನೀನು ಅಲ್ಲೇ ಇದ್ರೆ ನೀನು ಸತ್ತೋಗ್ತೀಯ, ಬೇಗ ತಪ್ಪಿಸ್ಕೊ ಅಂತ ಹೊರಗಡೆ ಬಂದ್ಬಿಟ್ಟ. ಎಂಥ ಮಂಕುಬೂದಿ ಎರಚ್ತಾನೆ ಗೊತ್ತಾ ಭಗವಂತ. ಅವನು ಸಾಯಲ್ಲ ಸೋಲಲ್ಲ ಅಂತಾನೆ ಅವನು ಒಳಗಡೆ ಇದ್ದಿದ್ದು. ಇದಕ್ಕೆ ಧಿಯೋ ಯೋನಃ ಪ್ರಚೋದಯ. ಭಗವಂತ ಯಾವ ಕಾಲಕ್ಕೆ ಏನು ಪ್ರಚೋದನೆ ಮಾಡ್ತಾನೆ ಬುದ್ಧಿ ಯಾರಿಗೇನು ಗೊತ್ತು. ಇಷ್ಟು ದಿವಸ ಆರಾಮಾಗಿದ್ದು ಅದು ಹೊರಗೆ ಬಂದ್ಬಿಟ್ಟ, ಬಿತ್ತು ಬಾಣ ಬಂದು ರಾಮದೇವರಿಗೆ. ಆಚೆ ಕಡೆ ಬಂದ ತಕ್ಷಣ ಬಿತ್ತು, ಸತ್ತೋದ. ಆಗ ಪರಶುರಾಮ ದೇವರು ಎಲ್ಲರಿಗೂ ಗೊತ್ತಾಗೋ ಹಾಗೆ ನೀನು ಸಾಕ್ಷಾತ್ ನಾರಾಯಣ ಅಂತ ಹೇಳಿ ರಾಮದೇವರ ಒಳಗೆ ತಾವು ಪ್ರವೇಶ ಮಾಡಿ ಒಂದಾಗಿ ನಾನು ರಾಮ ಒಂದೇ ಅಂತ ಐಕ್ಯವಾಗಿ ಮತ್ತೆ ಹೊರಗೆ ಬರ್ತಾರೆ ಅಂತ ಶ್ರೀಮದ್ ಆಚಾರ್ಯರು ಬರೀತಾರೆ. ಇದನ್ನು ಹೇಳ್ತಾರೆ ರಾಮಲಬ್ಧ ಕಲಹ. ಪರಶುರಾಮ ದೇವರ ಜೊತೆಯಲ್ಲಿ ಮೇಲ್ನೋಟಕ್ಕೆ ಜಗಳ ಆಡುವಂತೆ ಮಾಡಿದಂತಹ ಸ್ವಾಮಿ ಭಗವಂತನ ಎರಡು ರೂಪಗಳಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ನಷ್ಟಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಹಿ. ನಮ್ಮನ್ನೇ ಹೇಳಿದ್ದೀವಿ, ಭಗವಂತನ ಯಾವ ರೂಪಕ್ಕೂ ಕಿಂಚಿತ್ತು ಭೇದವನ್ನು ತಿಳಿಯಬೇಡ್ರಿ, ಎಲ್ಲ ರೂಪವೂ ಒಂದೇ. ಆಕಾರ, ಬಣ್ಣ, ಹೆಸರು, ಆಯುಧ ಇದು ಬೇರೆ ಇರ್ಬೋದು, ಆದರೆ ಒಳಗಡೆ ಇರತಕ್ಕಂತಹ ಸ್ವಾಮಿ ಭಗವಂತ ಎಲ್ಲವೂ ಗುಣಪೂರ್ಣ ದೋಷದೂರ ರೂಪಗಳು. ಅದನ್ನು ಜಗತ್ತಿಗೆ ತೋರ್ಸಕ್ಕೋಸ್ಕರವಾಗಿ ರಾಮ ಪರಶುರಾಮ ದೇವರ ಜೊತೆಯಲ್ಲಿ ಲಬ್ಧ ಹೊಂದಿರತಕ್ಕಂತಹ ಪ್ರಾಪ್ತವಾದ ಕಲಹ ಜಗಳದ ನೆಪದಿಂದ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಅನುಗ್ರಹವನ್ನು ಮಾಡತಕ್ಕಂತಹ ಸ್ವಾಮಿ. ಆಮೇಲೆ ಸ್ವಾರಾಮವರ್ಯ ರಿಪು ವೀರಾಮಯಾಬ್ಧಿಕರ. ಸ್ವರ್ಲೋಕ ಅಂದರೆ ಸ್ವರ್ಗಲೋಕ, ಸ್ವ ಆರಾಮ ಅಂದರೆ ಸ್ವರ್ಗವೇ ಲೋಕವಾಗಿ ಉಳ್ಳಂತಹ, ಸ್ವರ್ಗದಲ್ಲಿ ವಿಹಾರ ಮಾಡತಕ್ಕಂತಹ ದೇವತೆಗಳೇನಿದ್ದಾರೆ ಅವರಿಗೆ ಸ್ವಾರಾಮ ಅಂತ ಕರೀತಾರೆ. ರಾಮ ಅಂದರೆ ವಿಹಾರ ಮಾಡೋದು, ಸ್ವರ್ ಅಂದರೆ ಸ್ವರ್ಗಲೋಕ. ಸ್ವರ್ಗಲೋಕದಲ್ಲಿ ವಿಹಾರ ಮಾಡತಕ್ಕಂಥವರು ದೇವತೆಗಳು. ಅವರ ವರ್ಯ, ಆ ದೇವತೆಗಳಿಗೆ ವರ್ಯ ಅಂದರೆ ಶ್ರೇಷ್ಠನಾಗಿರ್ತಕ್ಕಂಥವನು ಇಂದ್ರದೇವರು. ಆ ಇಂದ್ರದೇವರಿಗೆ ಶ್ರೀಪು ಅಂದರೆ ಶತ್ರುಗಳಾಗಿರ್ತಕ್ಕಂತಹ, ಇಂದ್ರದೇವರಿಗೆ ಶತ್ರುಗಳಾಗಿರ್ತಕ್ಕಂತಹ ಅನೇಕ ದೈತ್ಯರುಗಳನ್ನು ಅವರನ್ನು ನಾಶ ಮಾಡತಕ್ಕಂಥದ್ದು ವೀರಾಮ. ಈ ಯಾರ್ಯಾರು ಇಂದ್ರದೇವರಿಗೆ ಶತ್ರುಗಳಾಗಿದ್ದಾರೋ ಅವರೆಲ್ಲರ ವೀರಾಮಯ. ಆಮಯ ಅಂದರೆ ಸಂಸ್ಕೃತದಲ್ಲಿ ರೋಗಗಳು, ಆಮಯ ಅಂದರೆ ರೋಗ. ಅಂದರೆ ಏನಾಯ್ತು ಇವಾಗ, ಸ್ವರ್ಗದಲ್ಲಿ ವಿಹಾರ ಮಾಡುವ ದೇವತೆಗಳಿಗೆ ಸ್ವಾಮಿಯಾದ ಇಂದ್ರದೇವರಿಗೆ ಶತ್ರುಗಳಾದ ದೈತ್ಯರಿಗೆ ಮನೋರೋಗವನ್ನು ತಂದುಕೊಟ್ಟವನು ಶ್ರೀರಾಮಚಂದ್ರ ದೇವರು. ನೋಡಿ, ಲಕ್ಷ್ಮಣನಿಗೆ ಮನಸ್ಸಿಗೆ ಆನಂದವನ್ನು ತಂದುಕೊಟ್ಟರೆ, ದೈತ್ಯರು ಅನ್ನತಕ್ಕಂಥವರಿಗೆಲ್ಲ ಮನಸ್ಸಿಗೆ ರೋಗವನ್ನು ತಂದುಕೊಟ್ಟವರು. ಮನೋರೋಗ, ಮನಸ್ಸಿಗೆ ಬಂದ ರೋಗ ಹೋಗದೇ ಇಲ್ಲ, ದೇಹಕ್ಕೆ ಬಂದ ರೋಗ ಹೋಗತ್ತೆ, ಮನೋರೋಗಕ್ಕೆ ಮದ್ದಿಲ್ಲ. ಅವರಿಗೆಲ್ಲ ಆಲೋಚನೆ ಆಗುತ್ತಂತೆ, ಏನು ಮಾಡೋದು ಏನು ಮಾಡೋದು ಏನು ಮಾಡೋದು, ಈ ರಾಮ ಇದನ್ನಲ್ಲ, ಏನು ಮಾಡೋದು ಏನು ಮಾಡೋದು. ಅವರ ಪಾಲಿಗೆ ಯಮ ಅವನು.
ಯಮನೆಲ್ಲೂ ಕಾಣನೆಂದು ಹೇಳಬೇಡ, ಯಮನೇ ಶ್ರೀರಾಮಚಂದ್ರ ಸಂದೇಹ ಬೇಡ ಅಂತಾನೆ. ದೈತ್ಯರಿಗೆ ಯಮ, ನಮಗೆ ರಾಮ. ಮಾರೀಚನ ಹತ್ರ ಬಂದ ರಾವಣ. ಏನಾದರೂ ಮಾಡಿ ಆ ಸೀತೆಯನ್ನು ನೀನು ಅಪಹಾರ ಮಾಡ್ಕೊಂಡ್ಬಿಡು, ಲೋಕೋತ್ತರ ಸುಂದರಿ ಅವಳು, ಅವಳನ್ನು ನೀನು ವಶ ಮಾಡ್ಕೊಂಡ್ಬಿಡು ಅಂತ ಈ ಶೂರ್ಪಣಿಗೆ ಹೋಗಿ ಅಣ್ಣಂಗೆ ಬೋಧಿಸ್ಬಿಟ್ಲು. ಇನ್ನೋಡು ನನ್ನ ಸ್ಥಿತಿ ಹೆಂಗಾಗಿದೆ, ಮೂಗು ಕಿವಿ ಎಲ್ಲ ಕತ್ತರಿಸ್ಕೊಂಡು ನಾನು ಅಳ್ತಾ ಇದ್ದೀನಿ, ನೀನು ಸತ್ತೋನಂತೆ ಬಿದ್ದಿದೆಯಾ ಇಲ್ಲಿ ಅಂತ ಬೈತಾಳೆ ಅವಳು. ಅವಳು ಹೇಳ್ಕೊಟ್ಟಿದ್ದು, ನೀನು ನೋಡ್ಬೇಕಾ ರಾಮನ ಹೆಂಡತಿಯನ್ನು, ಸೀತಾದೇವಿಯನ್ನ, ಲೋಕೋತ್ತರ ಸುಂದರಿ ಅವಳು ನಿನ್ನ ವಶವಾಗಬೇಕು. ಅವಳು ಏನಾದರೂ ಮಾಡಿ ಅವಳು ಸೀತೆಯನ್ನು ವಶ ಮಾಡ್ಕೋ. ಆಯ್ತು ಅಂತ ಹೇಳಿ ಅವನು ಪ್ಲಾನ್ ಹಾಕ್ಕೊಂಡು ಮಾರೀಚನ ಹತ್ರ ಬರ್ತಾನೆ. ಮಾರೀಚ ತಪಸ್ಸು ಮಾಡ್ತಾ ಕೂತಿದ್ದ. ಬಂದ, ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡ್ದ ರಾವಣನಿಗೆ. ಏನು ನಿನ್ನಿಂದ ಒಂದು ಕೆಲಸ ಆಗಬೇಕು. ಏನು ಅಂದರ ಮಾರೀಚ, ನೀನು ಹೇಗಿದ್ರು ಮಾಯಾವಿ ಮಾರೀಚ, ಮಹಾಮಾಯಾವಿ, ಯಾವ ರೂಪ ಬೇಕಾದ್ರೂ ತಗೋತಕ್ಕಂಥವ್ರು. ನೀವೊಂದು ಕೆಲಸ ಮಾಡಬೇಕು, ಒಂದು ಬಂಗಾರದ ಜಿಂಕೆಯ ರೂಪ ತಗೋದು. ಇಡೀ ದೇಹ ಬಂಗಾರದ್ದು, ಅಲ್ಲಲ್ಲಲ್ಲಲ್ಲಲ್ಲೇ ನವರತ್ನದಿಂದ ಸ್ವರ್ಣಮಯ ಜಿಂಕೆ ಅದು. ಬಂಗಾರದ ಜಿಂಕೆ ಅಲ್ಲಲ್ಲಲ್ಲೇ ಮುತ್ತು ರತ್ನ ಹವಳಗಳಿಂದ ಹೊಳಿತಾ ಇರುತ್ತೆ ಲಕಲಕಲಕ ಅಂತ. ಆ ರೂಪವನ್ನು ತಗೊಂಡು ನೀನು ಸೀತಾದೇವಿಯ ಮುಂದೆ ಓಡಾಡಬೇಕು. ಸೀತಾದೇವಿ ನೀನು ಬೇಕು ಅಂತ ಕೇಳ್ತಾಳೆ, ಆ ಮಾಯಾಜಿಕ್ಕೆ ನಂಗೆ ಬೇಕು ಅಂತಾಳೆ. ಆಗ ರಾಮ ಅಟ್ಟಿಸ್ಕೊಂಡ್ಬರ್ತಾನೆ. ನೀನು ಓಡಬೇಕು, ರಾಮನ ಕೈಗೆ ಸಿಗದೇ ಇರೋಕ್ಕೆ ಓಡಬೇಕು. ಆ ರೋಮನನ್ನು ತುಂಬ ದೂರ ಕರ್ಕೊಂಡು ಹೋಗುದು. ಸಂದರ್ಭದಲ್ಲಿ ನಾನು ಇಲ್ಲಿ ಹೋಗಿ ಸೀತೆಯನ್ನು, ಲಕ್ಷ್ಮಣನನ್ನು ಕಳಿಸ್ಬಿಡ್ತಾನೆ. ನಿಮಗೆ ರಾಮ ಬಾಣ ಬಿಡ್ತಾನೆ. ನೀನು ರಾಮದೇವರ ಧ್ವನಿಯನ್ನೇ ಅನುಕರಿಸಿ ಹಾ ಸೀತಾ ಹಾ ಲಕ್ಷ್ಮಣ ಅಂತ ಸತ್ತೋಗು. ಈ ಸೀತಾದೇವಿ ರಾಮನಿಗೆ ತೊಂದರೆ ಬಂದಿದೆ ಅಂತ ಲಕ್ಷ್ಮಣನನ್ನು ಕಳಿಸ್ಬಿಡ್ತಾಳೆ. ಒಂಟಿಯಾಗಿರ್ತಾಳೆ. ನಾನು ಹೋಗಿ ಅಪಹಾರ ಮಾಡ್ಕೊಂಡ್ಬರ್ತೀನಿ. ಇದು ಪ್ಲಾನ್, ಮಾಸ್ಟರ್ ಪ್ಲಾನ್ ಅಂದ ರಾವಣ. ಮಾರೀಚ ಹೇಳ್ತಾನೆ, ನಿನಗೆ ಇನ್ನು ಸ್ವಲ್ಪ ಬದುಕಿರಬೇಕು ಅಂತ ಆಸೆ ಇದೆ ತಾನೇ? ನೀನು ಬದುಕಿರಬೇಕು ಅಂತ ಆಸೆ ಇದ್ರೆ ಈ ಪ್ಲಾನ್ ಇವತ್ತೇ ಹರಿದಾಕ್ಬಿಡು, ಬೇಡ ಅಂತ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಇದೆಲ್ಲ ಇಂಥ ತಂಟೆ ಮಾಡಕ್ಕೆ ಹೋಗಬೇಡ ರಾಮನ ಹತ್ರ. ಯಾಕೆ ಅಂದರೆ ನಂಗೆ ಗೊತ್ತು ಅದು ಮರ್ಮ. ನಾನೀಗಾಗಲೇ ಒಂದ್ಸಲ ರಾಮದೇವರ ಬಾಣದ ರುಚಿ ನೋಡಿದ್ದೀನಿ ನಾನು. ಮಾರೀಚ ಹೇಳ್ತಾನೆ, ಊನ ಷೋಡಶ ವರ್ಷೀಯ, ಇನ್ನೂ 16 ವರ್ಷ ಆಗಿರಲಿಲ್ಲ ಆವಾಗ ರಾಮದೇವರಿಗೆ ವಿಶ್ವಾಮಿತ್ರ ಋಷಿಗಳ ಯಜ್ಞವನ್ನು ಭಂಗ ಮಾಡಕ್ಕೆ ಹೋದಾಗ. ಇನ್ನ 16 ವರ್ಷದ ಇನ್ನ ಚಿಕ್ಕ ವಯಸ್ಸಿನಲ್ಲೇ ರಾಮದೇವರು ಬಿಟ್ಟ ಬಾಣ ಈಗಲೂ ನೋವಾಗ್ತಾ ಇದೆ ನಮಗೆ. ಈಗ ಒಳ್ಳೆ ಶಕ್ತಿಯಿಂದ ಕೂಡಿರ್ತಕ್ಕಂತಹ 32 ವರ್ಷ ರಾಮದೇವರಿಗೆ. ಇನ್ನೆಷ್ಟು ಶಕ್ತಿ ಇರಬೇಕು ಅವನ ತಟ್ಟೆಗೆ ಹೋಗಬೇಡ. ಈಗಲೂ ನನಗೆ ರಾಮ ಅಂದ್ರೆ ಅಲ್ಲ, ರಾ ಅಂದ್ರೆ ಹೆದರ್ಕೊಂಡ್ಬಿಡೋದಂತ್ರೆ ಅವನು. ರಾಗಿ ಅಂದ್ರೂ ಹೆದರ್ಕೊಂಡ್ಬಿಡೋದಂತವ್ರು. ರಾಮ ಬೇಡ, ರಾ ಅಂತ ಶುರು ಮಾಡಿದ್ರೆ ಹೆದರ್ಕೊಂಡ್ಬಿಡೋದಂತವ್ರು. ನೀ ಏನ್ ಬೇರೆ ಹೇಳು, ರಕಾರದಿಂದ ಪ್ರಾರಂಭ ಆಗುವ ಅಕ್ಷರ ಪದ ಹೇಳಿದ್ರೆ ನನಗೆ ನಡಗತ್ತೆ. ಇನ್ನೂ ಬದುಕಿರಬೇಕು ಒಂದು ಸ್ವಲ್ಪ ದಿನ ಅಂದರೆ ರಾಮ ತಟ್ಟೆಗೆ ಹೋಗಬೇಡ, ನಂಗೆ ಗೊತ್ತು ಅಂತ. ನೋಡ, ಮನಸ್ಸಿಗೆ ರೋಗ ಬಂದ್ಬಿಟ್ಟಿದೆ. ಇದನ್ನು ಹೇಳ್ತಾರೆ ವಾದಿರಾಜ ಸ್ವಾಮಿಗಳು. ಇದನ್ನು ಹೇಳ್ತಾ ಇದ್ದಾರೆ ಅವರು. ಸ್ವಾರಾಮವರಿಯರಿಪು ವೀರಾಮಯರ್ಧಿಕರ. ಅಂತಹ ದೈತ್ಯರಿಗೆ ಎಲ್ಲ ಮನೋರೋಗವನ್ನು ತಂದುಕೊಟ್ಟಿರ್ತಕ್ಕಂಥ ರಾವಣನಿಂದ ಹಿಡಿದು ಎಲ್ಲರಿಗೂ ಮನೋರೋಗವನ್ನು ತಂದುಕೊಟ್ಟಿರ್ತಕ್ಕಂತಹ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂಥ, ಅದು ಏನು ಮನೋರೋಗವನ್ನು ವೃದ್ಧಿ ಮಾಡತಕ್ಕಂತಹ ಅರ್ಧಿ, ಆಮಯಾರ್ಧಿಕರ. ಅರ್ಧಿ ಅಂದರೆ ವೃದ್ಧಿ, ಆಮಯ ಅಂದರೆ ರೋಗ. ಆ ರೋಗವನ್ನು ಉದ್ಧಾರ ಮಾಡತಕ್ಕಂತಹ ಚೀರಾಮಲಾವೃತ ಕಟೆ, ಅಮರ ಚೀರ ಆವೃತ ಕಟೆ. ಚೀರ ಅಂದರೆ ನಾರುಮಡಿ, ಅಮಲ ಚೀರ ಶುದ್ಧವಾಗಿರ್ತಕ್ಕಂತಹ ನಾರುಮಡಿಯನ್ನ ಆವೃತ ಸುತ್ತುವರೆದಿರ್ತಕ್ಕಂತಹ, ಕಟ ಅಂದರೆ ಕಟಿ ಪ್ರದೇಶ, ಸೊಂಟ. ಅಂತಹ ಆ ವನವಾಸಕ್ಕೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಸ್ವಾಮಿ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ನಾರುಮಡಿಯನ್ನು ಧಾರಣೆ ಮಾಡಿರ್ತಕ್ಕಂಥವ್ರು. ಚೀರಾಮಲಾವೃತ ಕಟೆ. ಏನು ಉಟ್ಕೊಂಡ್ರು ಭಗವಂತ ಚೆನ್ನಾಗಿರ್ತಾನಂತ್ರಿ.
ಮನುಷ್ಯ ಚೆನ್ನಾಗಿದ್ರೆ ಏನು ಉಟ್ಕೊಂಡು ಚೆನ್ನಾಗಿರ್ತಾನೆ. ಇವನೇ ಸ್ವತಃ ಪಟ್ಟ ಇದ್ರೆ ಏನ್ ಪೀತಾಂಬರ ಉಟ್ಕೊಂಡ್ರು ಹಂಗೆ ಇರ್ಬೋದು. ಆ ರಾಮಾಯಣದಲ್ಲೇ ಇದೆ. ಮಂಥರ ಕುಬ್ಜೆ ಗೂನಿ ಅವಳು ಅಪಾರವಾಗಿರ್ತಕ್ಕಂಥ ವಕ್ರದಿಂದ ಕೂಡಿದವಳು ಮಂಥರ. ಅವಳು ಚೆನ್ನಾಗಿ ಪೀತಾಂಬರ ಎಲ್ಲ ಉಟ್ಕೊಂಡು ಲೋಲಾಕ್ ಹಾಕೊಂಡು ಓಡಾಡ್ತಾ ಇದ್ದಂತೆ ಆ ಕೈಕೇಯಿಯ ಅರಮನೆಯಲ್ಲಿ. ಕೈಕೇಯಿಯ ದಾಸಿಯವರು. ಇದೇ ವಾಲ್ಮೀಕಿ ಋಷಿಗಳು ಬಾಲಕಾಂಡವನ್ನು ವರ್ಣನೆ ಮಾಡುತ್ತಾರೆ. ಅಯೋಧ್ಯಾಕಾಂಡವನ್ನು ವರ್ಣನೆ ಮಾಡೋದಿಕ್ಕೆ ಕೋತಿಗೆ ಕಿವಿ ಚುಚ್ಚಿದಂಗಿತ್ತು ಅಂತ ಬರೀತಾರೆ. ಒಂದು ಕೋತಿಗೆ ಕಿವಿ ಚುಚ್ಚಿ ಲೋಲಾಕ್ ಹಾಕಿದ್ರೆ ಹೆಂಗಿರುತ್ತೋ ಹಂಗಿತ್ತು ಅವಳು. ಏನ್ ಚೆನ್ನಾಗಿದೆ ಗೊತ್ತಾ ವಾಲ್ಮೀಕಿ ರಾಮಾಯಣ. ಅದೇನೋ ದೇವರ ದಯ. ನಾನು 6 ವರ್ಷದಿಂದ ಹೇಳ್ತಾ ಇದ್ದೀನಿ ಕುಂಟೇನಿ ನೋಡ್ರಿ ರಾಮಾಯಣ. ಆ ಶ್ಲೋಕ ಹೇಳಿದ್ದೀನಿ ನಾನು. 6 ವರ್ಷ ಆಯ್ತು ನಾನು ರಾಮಾಯಣ ಪ್ರಾರಂಭ ಮಾಡಿ. ಇನ್ನೊಂದೇ ಕಾಂಡ ಕಡೆಯದು ರಾವಣ ಸಂಹಾರನೂ ಆಗೋದು. ಉತ್ತರ ಕಾಂಡ ಒಂದು ಉಳ್ಕೊಂಡಿದೆ. ಇವತ್ತಿತ್ತು ಯುದ್ಧಕಾಂಡದ ಸಮರ್ಪಣೆ ಮಂಡಾಕೇರಿ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಇವತ್ತಿತ್ತು. ಅವರು ಸ್ವಾಮಿಗಳು ಬೇರೆ ಕಾರ್ಯಕ್ರಮಕ್ಕೆ ಪೂನಾಗೆ ಹೊರಟಿದ್ದರಿಂದ ಇವತ್ತು ರದ್ದಾಯಿತು. ಮುಂದೆ 20ನೇ ತಾರೀಕಿದೆ ಅದು. ಒಂದೊಂದು ಕಾಂಡ ಮಂಗಳ ಮಾಡವಾಲು ಒಬ್ಬೊಬ್ಬ ಸ್ವಾಮಿಗಳು ಬಂದಿದ್ದಾರೆ. ಸುವಿದ್ಯೇಂದ್ರ ಬಂದಿದ್ದಾರೆ. ಪೇಜಾವರದ ದೊಡ್ಡ ಸ್ವಾಮಿಗಳು ಒಂದ್ಸಲ ಬಂದಿದ್ರು. ಅಯೋಧ್ಯಾಕಾಂಡ ಸಮಾಪ್ತಿ ಮಾಡುವಾಗ ಪೇಜಾವರ ಸ್ವಾಮಿಗಳು ದೊಡ್ಡವರಿದ್ರಲ್ಲ ಅವರು ಬಂದಿದ್ರು. ಭೀಮನಕಟ್ಟೆ ಸ್ವಾಮಿಗಳು ಬಂದಿದ್ರು. ಸುವಿದ್ಯೇಂದ್ರ ತೀರ್ಥರು 2 ಸಲ ಬಂದಿದ್ರು. ಈಗ ಮಂಡಾಕೇರಿ ಸ್ವಾಮಿಗಳು ಬರ್ತಾರೆ. ಉತ್ತರಾದಿ ಮಠವರು ಮಹಾಮಂಗಳಕ್ಕೆ ಉತ್ತರಾದಿ ಮಠವರು ಬರ್ತಾರೆ. ಅವರ ಅಧ್ಯಕ್ಷತೆಯಲ್ಲಿ ಉಪನ್ಯಾಸ ಇದೆ ನಂದು. ವಾಲ್ಮೀಕಿ ರಾಮಾಯಣ ಮಹಾಮಂಗಳ ಚೈತ್ರ ಮಾಸದಲ್ಲಿ ಮುಂದೆ ಇಲ್ಲಿ ರಾಮಾಯಣಕ್ಕೆ ಬರ್ತಾರಲ್ಲ ಅವರು ಕೋರ್ಟ್ ಹೈಸ್ಕೂಲಲ್ಲಿ ಆವಾಗ ಮಾಡಬೇಕು ಅಂತಿದ್ದಾರೆ. ಅವರು ಒಪ್ಕೊಂಡಿದ್ದಾರೆ ಬರ್ತೀನಿ ಅಂತ. ಅದೇನಾಯ್ತು ನನಗೆ ಅಂದರೆ ಅಷ್ಟು ಶ್ಲೋಕಗಳನ್ನ ಎಷ್ಟೆಷ್ಟೋ ದಿವಸ ಹೇಳಿದ್ದೀನಿ. ಒಂದೊಂದು ಕಾಂಡನು ಎಷ್ಟೆಷ್ಟೋ ದಿವಸ ಹೇಳಿದ್ದೀನಿ ನಾನು. ಅಲ್ಲಿರೋ ಶ್ಲೋಕಗಳೆಲ್ಲ ಹಂಗೇ ತಲೆಗೆ ಓಡ್ತಾ ಇರುತ್ತೆ ನನಗೆ. ಅದಕ್ಕೆ ಜ್ಞಾಪಕ ಇರುತ್ತೆ. ಆ ಬಾಲಕಾಂಡ ಅಯೋಧ್ಯಾಕಾಂಡದಲ್ಲಿ ಹಿಂಗೆ ವರ್ಣನೆ ಮಾಡ್ತಾರೆ. ಆ ಮಂಥರೆಯನ್ನು ವರ್ಣನೆ ಮಾಡುವಾಗ ಅಂದರೆ ದೇಹನೇ ಚೆನ್ನಾಗಿಲ್ಲದೆ ಇದ್ದಾಗ ಆಭರಣ ಏನು ಹಾಕ್ಕೊಂಡ್ರು ಕೂಡ ಈ ಕೋತಿಗೆ ಕಿವಿ ಚುಚ್ಚಿದಂಗೆ ಇರುತ್ತೆ. ಆದರೆ ರಾಮದೇವರಿಗೆ ಯಾವ ಆಭರಣ ಬೇಡ. ಯಾಕೆಂದರೆ ರಾಮದೇವರೇ ಆಭರಣಕ್ಕೆ ಆಭರಣ. ಆಭರಣಗಳಿಗೆಲ್ಲ ಹೊಳಪು ಬಂದ್ಬಿಡೋದಂತ್ರಿ ರಾಮದೇವರು ಧಾರಣೆ ಮಾಡಿದರೆ. ಆಭರಣಗಳಿಂದ ರಾಮದೇವರಿಗೆ ಶೋಭೆ ಅಲ್ಲ, ರಾಮದೇವರಿಂದ ಆಭರಣಗಳಿಗೆ ಶೋಭೆ. ಆಚಾರ್ಯ ಹೇಳ್ತಾರೆ ಅದನ್ನ. ಸಂತತಂ ಚಿಂತೆಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ. ಭಾಸ್ವತ್ ಹೊಳಿತಾ ಇರ್ತಕ್ಕಂತಹ ಕೌಸ್ತುಭ ರತ್ನಕ್ಕೆ ಹೊಳಪನ್ನು ತಂದು ಕೊಟ್ಟ ಕಂಠ ಅದು ರಾಮದೇವರ ಕಂಠ. ಕೌಸ್ತುಭ ರತ್ನ ಬ್ರಹ್ಮದೇವರ ಒಂದು ರೂಪ. ಅದು ಬ್ರಹ್ಮದೇವರೇ ಒಂದು ರೂಪದಿಂದ ಸ್ವಾಮಿಯ ಕುತ್ತಿಗೆಯಲ್ಲಿದ್ದಾರೆ ಕೌಸ್ತುಭ ರತ್ನದಲ್ಲಿ. ಅದು ಮೊದಲೇ ಹೊಳಿತಾ ಇತ್ತು. ಸಮುದ್ರ ಮಥನ ಕಾಲದಲ್ಲಿ ಸಮುದ್ರದಿಂದ ಬಂದಂತಹ ಕೌಸ್ತುಭ ರತ್ನ ಅದು ಮೊದಲೇ ಹೊಳಿತಾ ಇತ್ತಂತೆ. ಅದು ರಾಮದೇವರ ಕಂಠಕ್ಕೆ ಬಂದಾಗ ಆ ಕೌಸ್ತುಭ ರತ್ನಕ್ಕೆ ಇನ್ನೂ ಹೊಳಪು ಬಂದ್ಬಿಡ್ತಂತೆ ಆ ಕಂಠ ಸೇರ್ಕೊಂಡಾಗ. ಭಾಸ್ವತ್ ಕೌಸ್ತುಭ ಭಾಸಕಂ. ರಾಮದೇವರ ಮೇಲೆ ಆಭರಣಗಳೆಲ್ಲ ಹಂಗೇನೆ. ಅದು ನಾರು ಮಡಿ ಉಟ್ಕೊಂಡ್ರೂ ಕೂಡ ಕಿರೀಟ ತೆಗೆದು ಕುಂಡಲಾದಿಗಳನ್ನು ತೆಗೆದು ಆಭರಣವನ್ನು ತೆಗೆದು ಪೀತಾಂಬರ ತೆಗೆದು ನಾರು ಮಡಿ ಉಟ್ಕೊಂಡಾಗ ಸ್ವಾಮಿ ನರನಾರಾಯಣನಂತೆ ಕಾಣಿಸ್ತಾ ಇದ್ದಂತೆ. ಇವನ ಲಕ್ಷ್ಮಣನೇ ನರ, ಅವನೇ ನಾರಾಯಣ. ಇವರು ಕೂಡ ಅಣ್ಣ ತಮ್ಮಂದ್ರೆ ಹೆಂಗಿದ್ರು ಅಂದ್ರೆ ನರನಾರಾಯಣ ಇದ್ದಂಗಿದ್ರಂತೆ. ಬದರಿಯಲ್ಲಿ ತಪಸ್ಸು ಮಾಡ್ತಾ ಇರ್ತಕ್ಕಂತಹ ನಾರುಮಡಿಯನ್ನು ಒಟ್ಟು ಜಟಾಧಾರಿಯಾಗಿ ವಲ್ಕಲಧಾರಿಯಾಗಿರ್ತಕ್ಕಂತಹ ನಾರಾಯಣ ದೇವರು ಹೇಗಿದ್ದಾರೆ ಯಮಧರ್ಮರಾಜರ ಮಗನಾಗಿ ಅವತಾರ ಮಾಡಿರ್ತಕ್ಕಂಥ ನಾರಾಯಣ ಹಂಗೆ ಕಾಣಿಸ್ತಾ ಇದ್ದ ಅಂತ ವಾಲ್ಮೀಕಿ ರಾಮಾಯಣ ವರ್ಣನೆ ಮಾಡುತ್ತೆ. ಭಗವಂತನಿಗೆ ನೀವು ಯಾವ ಅಲಂಕಾರ ಹಾಕಿರಿ ಚೆಂದಾಗಿರುತ್ತೆ. ಅದನ್ನು ಅವ್ರು ಹೇಳ್ತಾ ಇದ್ದಾರೆ. ಸ್ವಾಮಿ ನೀನೆಂಥವ್ ನೀನು ಅತ್ಯದ್ಭುತ ಚೀರಾಮಲಾವೃತ ಕಟೇ. ಆ ನಾರು ಬಟ್ಟೆ ಹುಟ್ಟಿದ್ರೂ ಕೂಡ ನಿರ್ಮಲವಾಗಿ ಆವರಣ ಮಾಡತಕ್ಕಂತಹ ಸೊಂಟವುಳ್ಳಂತಹ ಸ್ವಾರಾಮದರ್ಶನಜ ಸುಗೋರಾಮನೋಹರ. ಆ ಕಥೆ ಹೇಳ್ತಾರೆ ನೋಡಿ.
ಸ್ವಾರಾಮದರ್ಶನಜ ಮಾರಾಮಯಾಗತ ಸುಘೋರಾ ಮನೋರಥಹರ. ಎಷ್ಟು ಸುಂದರವಾಗಿ ಹೇಳ್ತಾರೆ ವಾದಿರಾಜ ಸ್ವಾಮಿಗಳು ಅಂದರೆ, ಸ್ವಾರಾಮ ದರ್ಶನಜ, ಸ್ವ ತನ್ನ, ಅವಳಲ್ಲೇ ಓಡಾಡ್ತಾ ಇದ್ದವಳು ಯಾರೋ ಶೂರ್ಪಣಕ, ಅವಳ ವಾಸಸ್ಥಾನ ಅದು ಪಂಚವಟಿ. ಅವಳು ಎಲ್ಲಿಂದ್ರಲ್ಲಿ ಓಡಾಡ್ತಾ ಇತ್ತು, ಎಲ್ಲ ಕಡೆ ಸರ್ಚ್ ಮಾಡ್ತಾ ಇದ್ಲಂತೆ ಅವಳು. ಯಾರಿಗೆ? ಗಂಡನಿಗೆ. ಒಬ್ಬ ಗಂಡ ಬೇಕು ಅಂತ ಅವಳೆಲ್ಲ ಕಡೆ ಹುಡುಕ್ತಾ ಇದ್ಲಂತೆ ಅವಳು. ಈ ಶೂರ್ಪಣಿಕೆ ರಾವಣನ ತಂಗಿ. ರಾವಣ ಒಂದ್ಸಲ ಯುದ್ಧ ಮಾಡುವಾಗ ಯುದ್ಧದಲ್ಲಿ ಈ ಶೂರ್ಪಣಿಕೆಯ ಗಂಡನನ್ನು ತಾನೇ ಕೊಂದ್ಬಿಟ್ಟ. ಯಾರೋ ಶತ್ರುಗಳು ಅಂತ ತಿಳ್ಕೊಂಡು ಬಾಣ ಬಿಟ್ಬಿಟ್ಟ. ಈ ಶೂರ್ಪಣಿಕೆಯ ಗಂಡ ಸತ್ತದ. ಸ್ವಂತ ತನ್ನ ತಂಗಿಯ ಗಂಡನನ್ನು ಸಂಹಾರ ಮಾಡಿಬಿಟ್ಟ ರಾವಣ ಯುದ್ಧದಲ್ಲಿ. ಅವಳು ಓ ಅಂತ ಶಂಕ ಹೊಡೆದು, ನೀನೇ ಸಂಹಾರ ಮಾಡಿಬಿಟ್ಟು, ನೀನೇ ನನಗೆ ವೈಧವ್ಯ ತಂದುಕೊಟ್ಬಿಟ್ಟು, ಹಿಂಗೆ ಮಾಡ್ಬೋದಾ ನೀನು ಅಂತ ಬೇಕಾದಷ್ಟು ಬೊಬ್ಬೆ ಹೊಡೆದು. ಆಗ ಅವನೇನು ಮಾಡ್ದ, ಏನೋ ಗೊತ್ತಾಗಲಿಲ್ಲವ, ಕತ್ಲಲ್ಲಿ ಶತ್ರು ಅಂತ ಹೊಡೆದ್ಬಿಟ್ಟೆ, ತಪ್ಪು ತಿಳ್ಕೊಬೇಡ, ಒಂದು ಕೆಲಸ ಮಾಡು, ನೀನು ಹುಡುಕ್ತಾ ಇರೋ ನಿನ್ನ ಮನಸ್ಸಿಗೆ ಯಾರು ಚೆನ್ನಾಗಿ ಇದ್ದಾನೆ ಅಂತ ನಾ ಮದುವೆ ಮಾಡಿಸ್ತೀನಿ ಇನ್ನೊಂದ್ಸಲ ಅಂತ. ಈ ವಿಧವಾ ವಿವಾಹ ಸ್ಟಾರ್ಟ್ ಮಾಡಿದವನೇ ರಾವಣ. ನಿಂಗೆ ಯಾರು ಬೇಕು ನೀನೇ ಕರ್ಕೊಂಬ, ಅವ್ರ ಜೊತೆ ನಾ ಮದುವೆ ಮಾಡಿಸ್ತೀನಿ, ಹುಡುಕ್ತಾ ಇದ್ದವಳು, ಆವಾಗಿಂದ ಹುಡುಕ್ತಾ ಇದ್ದವಳು. ಈ ಪಂಚವಟಿಗೆ ರಾಮದೇವರು ಬಂದಾಗ ಇಲ್ಲೇ ರಾಮದೇವರು ನೋಡಿದ್ರು. ಸ್ವಾರಾಮ ನೋಡಿ, ಅವ್ರು ಬರೀತಾರೆ ವಾದಿರಾಜ ಸ್ವಾಮಿ ಎಷ್ಟು ಸುಂದರವಾಗಿ ಬರೀತಾರೆ ನೋಡಿ. ಅಲ್ಲಿ ಏನಿದೆ, ಸ್ವಾರಾಮ ದರ್ಶನಜ, ಸ್ವ ಆರಾಮ, ತಾನು ಓಡಾಡ್ತಾ ಇರ್ತಕ್ಕಂತಹ ಜಾಗ ಅಂದ್ರೆ ಅರ್ಥಾತ್ ಪಂಚವಟಿ. ಆ ಪಂಚವಟಿಯ ಆರಾಮ ಅಂದ್ರೆ ಆ ವಿಹಾರ ವನದಲ್ಲಿ ದರ್ಶನಜ, ತನ್ನ ದರ್ಶನದಿಂದ ಅಂದ್ರೆ ರಾಮದೇವರ ದರ್ಶನದಿಂದ ಅವಳು ಏನಾಯ್ತು ಗೊತ್ತಾ, ಮಾರಾಮಯಾಗತ. ಮಾರಾಮಯ ಅಂದ್ರೆ ಏನು ಗೊತ್ತಾ, ಮಾರ ಅಂದ್ರೆ ಮನ್ಮಥ. ಮದನೋ ಮನ್ಮಥೋ ಮಾರಹ ಪ್ರದ್ಯುಮ್ನ ನೀನಕೇತನ. ಅಮರಕೋಶ. ಮೀನಾಂಕ ನಿರ್ಮಲ ವಿಶಾನಾಥ ಕೋಟಿಲಸ. ಮೀನಾಂಕ ಅಂತ ಅವನಿಗೆ, ಮೀನಕೇತನ, ಮೀನೇ ಧ್ವಜದಲ್ಲಿ ಮೀನು, ಮನ್ಮಥನ ಧ್ವಜದಲ್ಲಿ ಮೀನು, ಗರುಡ ಧ್ವಜ ಇದ್ದಂಗೆ ಮೀನ ಧ್ವಜ ಒಂದು. ಆ ಮೀನಿನ ಚಿತ್ರ ಇರೋದು, ಅದಕ್ಕೆ ಅಲ್ಲಿ ಮೀನಕೇತನ ಅಂತ ಕರೀತಾರೆ. ಇವನು ಗರುಡಕೇತನ, ಅವನು ಮೀನಕೇತನ. ಅದಕ್ಕೆ ಮೀನಾಂಕ ಅಂತ ಕರೆದಿರೋದು ವಾದಿರಾಜರು. ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿಲಸ. ಕೋಟಿ ಮನ್ಮಥರಂತೆ, ಕೋಟಿ ಚಂದ್ರನಂತೆ ಕಾಂತಿ ಉಳ್ಳವನು ವಾಮನದೇವರು ಅಂತ ಹೇಳುವಾಗ ಅಲ್ಲಿಗೆ ಮಾರ ಅಂದ್ರೆ ಮನ್ಮಥ. ಮದನೋ ಮನ್ಮಥೋ ಮಾರ, ಮಾರಜನಕ ಅಂತ ಕರೀತಾರೆ ನೋಡಿ. ದಾಸರಾಯರು ಎಷ್ಟೋ ಕಡೆ ಪ್ರಯೋಗ ಮಾಡಿದ್ದಾರೆ. ಮಾರ ಅಂದ್ರೆ ಮನ್ಮಥ, ಆಮಯ ಅಂದ್ರೆ ರೋಗ. ಆ ಶೂರ್ಪಣಿಕೆಗೆ ಒಟ್ಟು ಅಭಿಪ್ರಾಯ ಏನು ವಾದಿರಾಜರದು, ಪಂಚವಟಿಯಲ್ಲಿ ರಾಮದೇವರನ್ನ ನೋಡಿದಾಗ ಅವಳಿಗೆ ಮಾರ ರೋಗ ಬಂತು, ಅರ್ಥಾತ್ ಕಾಮದಿಂದ ಪೀಡಿತಳಾದಳು. ಕಾಮಜ್ವರ ಅಂತ ಅರ್ಥ. ಮಾರ ಆಮಯ ಅಂತ ಹೇಳಿದ್ರೆ ಕಾಮಜ್ವರದಿಂದ ಪೀಡಿತಳಾದ, ಮನ್ಮಥ ರೋಗದಿಂದ ಪೀಡಿತಳಾದ ಅಂತ ಅರ್ಥ. ಅದು ಆಗತ ಅಂದ್ರೆ ರಾಮದೇವರನ್ನ, ಅಂದ್ರೆ ಪಂಚವಟಿಯಲ್ಲಿದ್ದಾಗ ರಾಮದೇವರ ದರ್ಶನವನ್ನ ಮಾಡಿ ಕಾಮಜ್ವರದಿಂದ ಕೂಡಿದ, ಮನ್ಮಥ ರೋಗದಿಂದ, ಮಾರ ರೋಗದಿಂದ ಕೂಡಿ ಆಗತ ತನ್ನ ಬಳಿಗೆ ಬಂದಿರತಕ್ಕಂತಹ ಈ ಶೂರ್ಪಣಕೆಯನ್ನು ಸುಘೋರ ಮನೋರಥಹರ. ಸುಘೋರ, ಅತ್ಯಂತ ಘೋರಳಾಗಿರ್ತಕ್ಕಂಥ ರಾಕ್ಷಸಿಯವಳು ಶೂರ್ಪಣಕ. ಸಂಸ್ಕೃತದಲ್ಲಿ ಶೂರ್ಪ ಅಂದ್ರೇನು, ಮೊರ. ಮೊರದ ಬಾಗಿಣ ಕೊಡ್ತೀವಲ್ಲ, ಅದಕ್ಕೆ ಶೂರ್ಪ ಅಂತ ಕರೀತಾರೆ. ನಖ ಅಂದ್ರೆ ಉಗುರು. ಅವಳ ಒಂದೊಂದು ಉಗುರು ಮೊರ ಇದ್ದಂಗೆ ಇತ್ತಂತೆ ಲೆಕ್ಕ ಹಾಕೊಂಡು. ಅದಕ್ಕೆ ಅವಳು ಶೂರ್ಪನಖ, ಶೂರ್ಪನಖಿ ಅಂತ ಕರೆಯೋದು. ಒಂದು ಉಗುರೇ ಅವಳಿಗೆ ಮೊರ ಇದ್ದಂಗೆ ಇತ್ತಂತೆ.
ನಾವು ಹೊರದಲ್ಲಿ ಅಕ್ಕಿ ಹಾಕೊಂಡು ಕೇಳ್ತೀವಲ್ಲ, ಅಷ್ಟು ದೊಡ್ಡದು ಉಗುರಿತ್ತಂತೆ ಅವಳಿಗೆ. ಉಗುರು ಹಂಗಿರ್ಬೇಕಾದ್ರೆ ಬೆರಳು ಹೆಂಗಿರ್ಬೇಕು, ಬೆರಳು ಹೆಂಗಿರ್ಬೇಕಾದ್ರೆ ಕೈ ಹೆಂಗಿರ್ಬೇಕು, ಕೈ ಹೆಂಗಿರ್ಬೇಕಾದ್ರೆ ತಲೆ ಹೆಂಗಿರ್ಬೇಕು, ದೇಹ ಹೆಂಗಿರ್ಬೇಕು ಲೆಕ್ಕ ಹಾಕೊಳ್ಳಿ. ಸುಘೋರ, ಅತ್ಯಂತ ಘೋರ ರೂಪಳಾಗಿರ್ತಕ್ಕಂಥ ರಾಕ್ಷಸಿ ಅವಳು. ಆ ರಾಮದೇವರನ್ನು ನೋಡಿದ ತಕ್ಷಣ ಈ ಮನ್ಮಥ ರೋಗದಿಂದ ಪೀಡಿತಳಾಗಿ ಸುಂದರ ಯುವತಿ ವೇಷ ತಗೊಂಡ್ಬಿಟ್ಲು ಅವಳು. ಕಾಮ ಚೆನ್ನಾಗಿ ಯಾವ ರೂಪ ತಗೋಬೇಕಾದ್ರೂ ಅದು ತಗೋಬರೋರು, ಕಾಮರೂಪಿಗಳು ಅಂತಾನೆ ಕರೀತಾರೆ ಅವ್ರಿಗೆ. ಸುಂದರ ವೇಷ ತಗೊಂಡು ರಾಮದೇವರ ಹತ್ರ ಬಂದು ಗಂಟನ್ನು ಹುಡುಕ್ತಾ ಇದ್ದವಳು. ರಾಮದೇವರು ನೋಡಿದ್ರು, ಮನೋಹರ ಅವನ ಸ್ವಾಮಿ, ಎಲ್ಲರ ಮನಸ್ಸನ್ನು ಅಪಹರಣ ಮಾಡೋನು, ಅವಳಿಗೆ ಆಸೆ ಆಗದೆ ಇರೋದೇನು, ನಿನ್ನನ್ನು ನಾನು ಲಗ್ನ ಮಾಡ್ಕೊಂಡ್ಬಿಡ್ತೀನಿ ಅಂತ ಬಂದವಳು. ಮನೋರಥಹರ, ಅವಳ ಮನೋರಥ ಅಪೇಕ್ಷೆ ಏನಿತ್ತು ಅದನ್ನು ಹರ ನಾಶ ಮಾಡಿದವನು ಭಗವಂತ ಅಂತ ತೋರಿಸ್ತಾ ಇದ್ದಾರೆ ಅವರು. ಸುಘೋರ ಮನೋರಥಹರ. ಸ್ವಾಮಿ ಹೇಳ್ದ, ನಾನು ರಾವಣನ ತಂಗಿ ಲೋಕೋತ್ತರ ಸುಂದರಿ, ಗಂಡನನ್ನು ಹುಡುಕ್ತಾ ಇದ್ದೀನಿ, ಹುಡುಕಿ ಸಾಕಾಯ್ತು, ಸದ್ಯ ಇವತ್ತು ಸಿಗ್ತೀನಿ, ನೀನು ನಿನಗಿಂತ ಶ್ರೇಷ್ಠವಾದ ವ್ಯಕ್ತಿ ಇಲ್ಲ, ನಾನು ಲಗ್ನ ಲಗ್ನ ಮಾಡ್ಕೋತೀನಿ ಅಂತ. ಸ್ವಾಮಿ ಸ್ವಲ್ಪ ಆಟ ಆಡ್ಸೋಣ ಇವಳ ಹತ್ರ ಅಂತ ಭಗವಂತ ಹೇಳ್ದ. ನೋಡು, ನೀನೇನೋ ಬಹಳ ಚೆನ್ನಾಗಿದೆಯಾ, ಆದರೆ ನನಗೀಗಾಗಲೇ ಮದುವೆ ಆಗೋಗ್ಬಿಟ್ಟಿದೆ. ನೋಡಿ, ಇಲ್ಲಿ ನಾನು ಹೆಂಡತಿ ಕೂತಿದ್ದಾಳೆ, ಅವಳು ಸೀತಾದೇವಿ ತೋರಿಸ್ದ, ನಂಗೆ ಲಗ್ನ ಆಗೋಗ್ಬಿಟ್ಟಿದೆ, ನೋಡಿ ಇಲ್ಲಿ ಉಳಿದಾಳೆ, ನಂಗೆ ಈಗಾಗಲೇ ಮದುವೆ ಆಗೋಗ್ಬಿಟ್ಟಿದೆ. ನೋಡು, ಅಲ್ಲಿ ಕೂತಿಯಾನಲ್ಲ ನನ್ನ ತಮ್ಮ, ಅವನು ಹೋಗು, ಅವನು ಒಬ್ಬನೇ ಬಂದ್ಬಿಟ್ಟಿಯಾನೆ, ಅವನು ಬೇಕಾದ್ರೆ ನೀನು ಲಗ್ನ ಮಾಡ್ಕೋತಾನೆ, ಹೋಗು. ಇವಳಿಗೆ ರಾಮನ್ನೇ ಲಗ್ನ ಮಾಡ್ಕೋಬೇಕು ಅಂತಿಲ್ಲ, ಯಾವುದೋ ಒಂದು ಗಂಡ ಸಿಕ್ಕಿದ್ರೆ ಸಾಕು ಅಂತ ಇವಳಿಗೆ. ಅಲ್ಲೋದು ಲಕ್ಷ್ಮಣನ ಹತ್ರ, ಇವ್ರದ್ದು ನಾಟಕ ಆಡ್ತಾ ಇದ್ದಾರೆ ಅಂತ ಗೊತ್ತಾಗಲಿಲ್ಲ, ಪೆದ್ದದು. ಲಕ್ಷ್ಮಣನ ಹತ್ರ ಕಳಿಸ್ದ ರಾಮ. ಈ ಲಕ್ಷ್ಮಣನ ಹತ್ರ ಬಂದು ಶೂರ್ಪಣಿಕೆ, ನೋಡು, ಅವನು ನಿಮ್ಮ ಅಣ್ಣ ಬೇಡ ಅಂತ, ನೀನು ಲಗ್ನ ಮಾಡ್ಕೋ ನನ್ನನ್ನ ಅಂತ. ಲಕ್ಷ್ಮಣ ರಾಮದೇವ್ರ ಕಡೆ ನೋಡ್ದ. ಸ್ವಲ್ಪ ಆಟ ಆಡ್ಸೋಣ ತಾಳು ಅಂತ ರಾಮದೇವರು. ಆಗ ಲಕ್ಷ್ಮಣ ಹೇಳ್ದ, ಹೌದು ನೋಡು, ಬಹಳ ಚೆನ್ನಾಗಿದೆ, ನಾನೇನೋ ಒಬ್ಬನೇ ಇದ್ದೀನಿ, ನೀನು ಲಗ್ನ ಮಾಡ್ಕೊಂಡ್ಬಿಡ್ಬೋದು, ಆದರೆ ಒಂದು, ನಾನು ನಮ್ಮ ಅಣ್ಣನ ಸೇವಕ, ನೀನು ನನ್ನ ಲಗ್ನ ಮಾಡಿಕೊಂಡ್ರೆ ನೀನು ಸೀತಾದೇವಿಯ ಸೇವಕಿ ಆಗ್ತೀಯ, ಅವಳು ಸೀರೆ ಗೀರೆ ಎಲ್ಲ ಒಪ್ಕೊಂಡಿರ್ಬೇಕು, ಒಪ್ಕೋತೀಯ ಅಂತ. ಆಗಲ್ಲ, ವಾಪಸ್ ಬಂದು, ಅದಕ್ಕೆ ಅಲ್ಲೇ ಲಗ್ನ ಮಾಡ್ಕೊ ಹೋಗು. ನೀನೇ ರಾಣಿಯಾಗಿ ಮೆರೀತೀನಿ ಅಂತ ತಿಳ್ಕೊಂಬೇಡ, ಬಟ್ಟೆಗಿಟ್ಟ ಎಲ್ಲ ಒಗೆದು ಪಾತ್ರೆ ತೊಳೆದು ಸೇವಕಿ ಅಂತ ಇರಬೇಕು, ನಾನು ಸೇವಕ, ನನ್ನ ಲಗ್ನ ಮಾಡ್ಕೊಂಡ್ರೆ ನೀನು ಸೇವಕಿ, ಒಪ್ಕೋತ್ಯ? ಇಲ್ಲ. ತಿರ್ಗಾ ಬಂದ ಈ ಕಡೆಗೆ, ಇಲ್ಲಿ ಬಂದು ರಾಮನ ಹತ್ರ, ನಿನ್ನ ತಮ್ಮ ಬೇಡ ಅಂದ್ಬಿಟ್ಟ, ನಿನ್ನೆ ಲಗ್ನ ಮಾಡ್ಕೊಂಡ್ಬಿಡ್ತೀನಿ ಅಂತ. ಅವನು ಹೇಳಿದ, ಇಲ್ಲ ನಾನು ಏಕಪತ್ನಿಯವರ ಕಷ್ಟ, ಆಗಲೇ ಮದುವೆ ಆಗೋಗ್ಬಿಟ್ಟಿದೆ, ಸೀತೆ ಇದ್ದಾಳೆ, ನಾನು ಲಗ್ನ ಮಾಡ್ಕೊಂಬಲ್ಲ ಅಂತ. ಸೀತೆ ಇದ್ರೆ ತಾನೇ ನೀನು ನನ್ನನ್ನು ಲಗ್ನ ಮಾಡ್ಕೊಳ್ಳಲ್ಲ, ಈ ಸೀತೆಯನ್ನು ತಿಂದುಬಿಡ್ತೀನಿ ಇಂದವಳು. ಸೀತಾ ಇದ್ದಿದ್ದಕ್ಕೆ ತಾನೇ ನೀನು ಲಗ್ನ ಮಾಡ್ಕೊಂಬಲ್ಲ, ಈ ಸೀತೆಯನ್ನೇ ತಿಂದುಬಿಡ್ತೀನಿ, ಆವಾಗ ನೀನು ಒಂಟಿಯಾಗಿ ಹೋಗ್ತೀಯ, ನನ್ನ ಲಗ್ನ ಮಾಡ್ಕೋತೀಯ ಅಂತ ಹೇಳಿ ಸೀತೆಯನ್ನು ನುಂಗಕ್ಕೆ ಹೋಗ್ಬಿಟ್ಲವಳು. ಆಗ ಲಕ್ಷ್ಮಣನಿಗೆ ಸಂಜ್ಞೆ ಮಾಡಿದ ಭಗವಂತ, ಇನ್ನು ಸಾಕಿವಳ ಆಟ ಮಾಡು ಅಂತ ಹೇಳಿ ಆ ಲಕ್ಷ್ಮಣನ ಹತ್ರ ಹರಿತವಾಗಿರ್ತಕ್ಕಂತಹ ಆ ಖಡ್ಗದಿಂದ ರಾಜ ಏನಿದ್ರೂ ಕೂಡ ಆಜ್ಞೆ ಮಾಡಬೇಕೆ ಹೊರತು ಇಂಪ್ಲಿಮೆಂಟ್ ಮಾಡೋರು ಸೇವಕರೇ. ಅದಕ್ಕೆ ರಾಮ ಕತ್ತರಿಸಲಿಲ್ಲ. ಎಷ್ಟು ನೀತಿ ತೋರಿಸ್ತಾನೆ. ರಾಜ ಯಾವತ್ತೂ ಕಟ್ ಮಾಡಲ್ಲ. ಪ್ರೆಸಿಡೆಂಟ್ ಏನಿದ್ರು ಆರ್ಡರ್ ಪಾಸ್ ಮಾಡ್ತಾನೆ, ಇಂಪ್ಲಿಮೆಂಟ್ ಮಾಡೋರು ಬೇರೆ. ರಾಮದೇವರು ಹೇಳಿದ್ರು, ನೋಡು, ಮಹಾ ದುಷ್ಟಳು ಇವಳು ನಿನ್ನ ಸಾಕು, ಇವಳು ಸುಮ್ಮನೆ ಆಟ ಆಡಿಸಿದ್ದು ಸಾಕು ಅಂತ ಹೇಳಿ ಸೀತೆಯನ್ನೇ ನುಂಗಕ್ಕೆ ಬರ್ತಾ ಇದ್ದಾಳೆ ಅಂತ ಹೇಳಿ ಇವಳಿಗೆ ಶಾಸ್ತಿ ಮಾಡು ಲಕ್ಷ್ಮಣ ಅಂತ ಹೇಳಿದಾಗ ರಾಮ ಹರಿತವಾಗಿರ್ತಕ್ಕಂಥ ತನ್ನ ಖಡ್ಗದಿಂದ, ಇನ್ನೊಬ್ಬ ಗಂಡಸ ಹತ್ರ ಹೋಗ್ಬಿಡುದು, ನೀನು ಮೂಗು ಇಲ್ಲ ಕಿವಿ ಇಲ್ಲ ಅಂದ್ರೆ ಯಾರು ಲಗ್ನ ಮಾಡ್ಕೊಳ್ತಾರೆ? ಹೆಣ್ಣು ಮಕ್ಕಳಿಗೆ ಸುಂದರವಾಗಿರ್ತಕ್ಕಂಥದ್ದೇ ಮುಖ, ಅದರಲ್ಲಿ ಮೂಗು ಕಿತ್ಬಿಟ್ಟ, ಕುಯ್ದು ಹಾಕ್ಬಿಟ್ಟ. ಅದೇನು ಇಷ್ಟಪ್ಪ ಅದು ಮೂಗು ಹೋದ್ರೆ ಸಣ್ಣದೋ ಏನಿಲ್ಲ, ಅದು ಅವಳು ನಕಾನೇ ಮೊರ ಅಂದಮೇಲೆ ಮೂಗು ಹೆಂಗಿರ್ಬೇಕು, ಅದು ಹಲಸಿನ ಹಣ್ಣು ಇದ್ದಂಗಿದೆ, ಅದು ದಪ್ಪ ಮೂಗು ಕತ್ತರಿಸ್ಬಿಟ್ಟ. ಆ ಕುಂಡಲದಿಂದ ಕೂಡಿರ್ತಕ್ಕಂಥ ಕಿವಿಗೆ ಲೋಲಾಕ್ ಹಾಕೊಂಡಿದ್ದ, ಲೋಲಾಕ್ ಸಮೇತ ಎರಡೂ ಕಿವಿ ಕತ್ತರಿಸ್ಬಿಟ್ಟ. ಏನು ರಕ್ತ ಸುರಿಯಕ್ಕೆ ಶುರು ಆಗೋಯ್ತಾ ಜಲಪಾತದಂತೆ, ಓ ಅಂತ ಅಳಕ್ ಶುರು ಮಾಡ್ಬಿಟ್ಲು. ಅಲ್ಲಿಂದ ಹಂಗೆ ಹೋದ್ಲವಳು ಯಾರತ್ರ? ರಾವಣನ ಹತ್ರ ಅಂತ ಕಥೆಯದು. ಆ ಸುಂದರವಾಗಿರ್ತಕ್ಕಂಥ ಅದನ್ನು ವಾದರಾಜರು ಹೇಳ್ತಾರೆ, ಘೋರ ಮನೋರಥಹರ. ಪಂಚವಟಿ ಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಕಾಲದಲ್ಲಿ
ತನ್ನ ದರ್ಶನದಿಂದ ಉಂಟಾದ ಮನ್ಮಥ ರೋಗದಿಂದ ತನ್ನ ಬಳಿಗೆ ಬಂದ ದುಷ್ಟ ರಾಕ್ಷಸಿಯಾದ ಘೋರ ರೂಪದಿಂದ ಇದ್ದರೂ ಸೌಮ್ಯ ರೂಪದಿಂದ ಬಂದ ಶೂರ್ಪನಖೆಯನ್ನ ವಿಕಾರ ಮಾಡಿ ಅವಳ ಮನೋರಥ ಏನು ಗಂಡನನ್ನಾಗಿ ಮಾಡ್ಕೋಬೇಕು ಅಂತ ಬಂದು ಅದನ್ನು ನಾಶ ಮಾಡಿರ್ತಕ್ಕಂತಹ ಶ್ರೀರಾಮ ಮಾಂ ಅವತು. ಇಂತಹ ರಾಮಚಂದ್ರ ದೇವರು ನನ್ನನ್ನು ರಕ್ಷಣೆ ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧಾತ್ಮನ ವಾ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮದ್